ಪರಲೋಕ ತಂದೆ, ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಸ್ವಾಮಿ ಇಷ್ಟರವರೆಗೆ ಆರಾಧನೆಯನ್ನು ಮುಗಿಸಿ ಎಣ್ಣೆ ಅಭಿಷೇಕವನ್ನು ಮುಗಿಸಿ ಸ್ವಾಮಿ ಅಪ್ಪ, ನಾವು ಈಗ ವಚನದ ಭಾಗಕ್ಕೆ ಹೋಗುವಾಗ ನಿನ್ನ ನಾಮ ಮಹಿಮೆಯಾಗಲಿ, ನಿನ್ನ ಕೃಪೆ ಹೇಳಿದ ಸ್ವಾಮಿ. ಇವತ್ತು ಸ್ವಾಮಿ ನಾವು ಒಂದು ಅಧ್ಯಾಯದ ಬಗ್ಗೆ ನಾವು ಇವತ್ತು ವಿವರಣೆ ತೆಗೆದುಕೊಳ್ಳುವಾಗ ನಿನ್ನ ನಾಮ ಮಹಿಮೆ ಆಗಬೇಕು ಸ್ವಾಮಿ, ನಿನ್ನ ಕೃಪೆ ಹೇಳಿದ್ಬೇಕು ಸ್ವಾಮಿ. ವಾಕ್ಯದ ಎಲ್ಲ ಗೂಢಾರ್ಥಗಳ ಅರ್ಥವನ್ನು ತಿಳಿದುಕೊಳ್ಳಿಕ್ಕೆ ಸಹಾಯ ಮಾಡಪ್ಪ. ನಿನ್ನ ನಾಮದ ಮಹಿಮೆಗಾಗಬೇಕು ಸ್ವಾಮಿ. ನೀನು ಮಾಡಿದ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮರ ಸಹಾಯದಿಂದ ಬೇಡಿ ಒಂದೇ ತಂದೆ, ಆಮೆನ್. ಹಲ್ಲೆಲೂಯಾ. ಇವತ್ತು ಪ್ರಿಯರೇ, ಯೇಸು ಹತ್ರ ನಾವು ಬರ್ತಾ ಇದ್ದೀವಿ, ಚರ್ಚಿಗೆ ನಾವು ಬರ್ತಾ ಇದ್ದೀವಿ ಅಂತ ತುಂಬ ಜನ ಹೇಳ್ತಾರೆ. ನೀವು ಚರ್ಚಿಗೆ ಬಂದರೆ ನಿಮಗೆ ಆಶೀರ್ವಾದ ಅಲ್ಲ, ಇಲ್ಲ. ನೀವು ಚರ್ಚಿಗೆ ಬರಬೇಕಾದ್ರೆ ಯೇಸು ಸ್ವಾಮಿ ಏನು ಬೈಬಲ್ ವಾಕ್ಯದಲ್ಲಿ ಹೇಳಿದಾರೋ ಅದ್ರ ಪ್ರಕಾರ ಮಾಡಿದ್ರೆ ಮಾತ್ರ ಆಶೀರ್ವಾದ. ಈಗ ಉದಾಹರಣೆ ತೆಗಿಲಿಕ್ಕೆ ಹೋದ್ರೆ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ನೀನು ಹೆಂಗ್ ಪ್ರೀತಿ ಮಾಡ್ತೀವಿ ಹಾಗೆ ನಿನ್ನ ನೆರೆ ಮನೆಯವ್ರನ್ನ ಪ್ರೀತಿ ಮಾಡೋದು ಹೇಳಿ. ಉದಾಹರಣೆಗೆ ಹೇಳ್ತಾರೆ, ಜೋರಾಗಿ ಹೇಳಿ ಆಯ್ತಾ. ನನ್ನ ನೀನು ಹೆಂಗ್ ಪ್ರೀತಿ ಮಾಡ್ತೀವಿ ಹಾಗೆ ನೀನು ನೆರೆ ಮನೆಯವರ ಪ್ರೀತಿ ಮಾಡ್ತಾಳೆ. ನಾವೇನ್ ಮಾಡ್ತೀವಿ, ನೆರೆ ಮನೆಯವರ ಕಂಡ ನಾವೇನ್ ಮಾಡ್ತೀವಿ, ಮುಖ ಊದಿಸ್ಕೊಳ್ತೀವಿ, ಮುಖ ತಿರುಗಿಸ್ಕೊಳ್ತೀವಿ. ಅವ್ರು ಏನಾದ್ರು ಒಂದು ಚಿನ್ನ ಚೈನ್ ತಂದ್ಬಿಟ್ರೆ ಸಾಕು, ಅಯ್ಯೋ ಮಂಗಾಗಗಳೆಲ್ಲ ಉರಿ ಉರಿ ಉರಿ, ಕೋಪ ಕೋಪ ಕೋಪ, ಹೊಟ್ಟೆ ಕಿಚ್ಚು, ಜಗಳ. ಒಂದು ಕಾರ್ ತಂದ್ಬಿಡ್ಲಿ, ಒಂದು ಬೈಕ್ ತಂದ್ಬಿಡ್ಲಿ, ಮಗ ಫಸ್ಟ್ ರ್ಯಾಂಕ್ ಬಂದ್ಬಿಡ್ಲಿ, ಹೊಟ್ಟೆಗೆ ಸ್ಟಾರ್ಟ್ ಆಗಿತ್ತು. ದೇವ್ರ ವಾಕ್ಯದಲ್ಲಿ ಹೇಳಿದೆ ಅಂತ ನನ್ನಂತೆಯೇ ನನ್ನನ್ನು ನೀವು ಹೆಂಗೆ ಪ್ರೀತಿ ಮಾಡ್ತೀರೋ ಹಂಗೆ ನೀವು ಪಕ್ಕದ ಮನೆಯವ್ರ ಪ್ರೀತಿ ಮಾಡಿ. ಇದೆಲ್ಲ ಒಂದೊಂದು ವಾಕ್ಯಗಳು, ಯೇಸು ಸ್ವಾಮಿಯ ಗುಣಗಳು. ಹಾಗೆ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಕ್ಷಮಿಸಿದ ಹಾಗೆ, ನಾನು ನಿಮ್ಮನ್ನು ಕ್ಷಮಿಸಿದ ಹಾಗೆ ನೀವು ಇತರರನ್ನು ಕ್ಷಮಿಸಲೇಬೇಕು. ನೀವು ಇತರ ಕ್ಷಮಿಸಬೇಕು. ಈ ಥರದ ಕೆಲವೊಂದು ಗುಣಗಳು ಇದೆ, ಕೆಲವೊಂದು ಗುಣಗಳಿದೆ. ಅದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ಯೇಸು ಹತ್ರ ಬಂದರೆ ಸಾಲೋದಿಲ್ಲ, ಯೇಸುವಿನ ಹಾಗೆ ನಾವು ಆದ್ರೆ ಮಾತ್ರ ಆಶೀರ್ವಾದ. ಫೋನ್ ಆಫ್ ಮಾಡಬೇಕು. ಯೇಸುವಿನ ಹಾಗೆ ಆದ್ರೆ ಮಾತ್ರ, ಇಲ್ಲ ಅಂತಂದ್ರೆ ಇಲ್ಲ. ಇದು ಸುಮಾರು ಜನಕ್ಕೆ ಯೇಸು ಸ್ವಾಮಿ ಬೇಕು, ಯೇಸು ಸ್ವಾಮಿ ಆಶೀರ್ವಾದ ಬೇಕು, ಆದರೆ ಯೇಸು ಸ್ವಾಮಿ ಹೇಳ್ದಂಗೆ ಕೇಳೋದಿಲ್ಲ. ಸುಮಾರು ಜನ ಮಕ್ಕಳು ನೋಡಿದಿರಾ, ಅಪ್ಪ ಅಮ್ಮ ಬೇಕು, ಮನೆಗೂ ಹೋಗ್ಬೇಕು, ಆದರೆ ಅಪ್ಪ ಅಮ್ಮನಿಗೆ ಗೌರವ ಕೊಡೋದಿಲ್ಲ. ಏನು ಪ್ರಯೋಜನ? ಇವತ್ತು ನಡೀತಾ ಇದೆ. ನಮ್ಮ ಸ್ವಾಮಿ ಹೇಳ್ತಾರೆ, ನೀವು ನಿಜವಾದಂತಹ ಯೇಸು ಕ್ರಿಸ್ತನ ಮಕ್ಕಳೇ ಆಗಿದ್ರೆ ಯೇಸು ಕ್ರಿಸ್ತನ ನಡೆದಾಗಿ ನಡಿಬೇಕು ಅಂತೇಳಿ ಇವತ್ತು ಸಾಧ್ಯವಾದಷ್ಟು ನಾನೇ ಓದ್ತೀನಿ. ಯಾಕಂದರೆ ಒಂದೇ ಒಂದು ಅಧ್ಯಾಯ ಆಗಿರೋಕ್ಕೋಸ್ಕರ ಇದೊಂದು ವಾಕ್ಯ ಮಾತ್ರ ಎಕ್ಸ್ಟ್ರಾ ಇದೆ. ಒಂದೇ ಒಂದು ಅಧ್ಯಾಯ ಆಗಿರೋಕ್ಕೋಸ್ಕರ ನಾನೇ ಓದ್ತೀನಿ. ನೀವು ಅಲ್ಲಿ ಓದಿರೋದು ನೀವು ನೋಡ್ಕೊಂಡು ಇದು ಮಾಡ್ಕೊಳ್ಳಿ, ಆಯಿತಾ? ಅಲ್ಲೇ ಓದ್ತೀರಾ? ತೊಂದರೆ ಇಲ್ಲ. ಸಾಧ್ಯವಾದಷ್ಟು ನಾನೇ ಓದೋ ಟ್ರೈ ಮಾಡ್ತಿದ್ದೆ, ಪರವಾಗಿಲ್ಲ ಬಿಡಿ. 1ನೇ ಯೋಹಾನ 2:6 ಓದಿಯಮ್ಮ. 1ನೇ ಯೋಹಾನ 2:6 ನೋಡಿ. ಓದಿಯಮ್ಮ. ಎಲ್ಲಿ? ಆತನಲ್ಲಿ ನೆಲೆಗೊಂಡವನಾಗಿದ್ದೇನೆಂದು ಹೇಳುವನು. ಕ್ರಿಸ್ತನು ನಡೆದಂತೆಯೇ ತಾನು ನಡೆಯುವುದಕ್ಕೆ ಬದ್ಧನಾಗಿದ್ದಾನೆ. ನೋಡಿ, ಇಲ್ಲಿ ಏನ್ ಬರ್ತಾರೆ, ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೀನಿ ಅಂತ ಹೇಳೋನು ಕ್ರಿಸ್ತನು ನಡೆದಾಗೆ ನಡಿಬೇಕಂತೆ. ಕ್ರಿಸ್ತನಲ್ಲಿ ಇದ್ದೇನೆ ಅಂತ ಹೇಳ್ಬಿಟ್ಟು ಸಾಧ್ಯ. ಯೇಸು ಕ್ರಿಸ್ತ 33.5 ವರ್ಷ ಈ ಲೋಕದಲ್ಲಿ ಮನುಷ್ಯನಾಗಿ ಬಂದಾಗ, ದೇವರೇ ಮನುಷ್ಯನಾಗಿ ಬಂದಾಗ ಯಾವ ಥರ 33.5 ವರ್ಷ ಬಾಳಿ ಬದುಕಿ ವಚನವನ್ನು ನಮಗೆ ಕೊಟ್ಟು ಹೋದ್ರು, ಅದ್ರ ಪ್ರಕಾರ ನಡೆದ್ರೆ ಮಾತ್ರ ನೀವು ಕ್ರಿಸ್ತನವರು. ಕ್ರೈಸ್ತರು ಒಂದು ಜಾತಿ ಅಲ್ಲ, ಕ್ರೈಸ್ತರು ಒಂದು ಮತ ಅಲ್ಲ. ಕ್ರಿಶ್ಚಿಯನ್ಸ್ ಅಂದರೆ ಒಂದು ಮತ ಅಲ್ಲ ಪ್ರಿಯರೇ. ಕ್ರಿಶ್ಚಿಯನ್ಸ್ ಅಂದರೆ ಕ್ರೈಸ್ಟ್ ಇನ್ ಅಸ್ ಅಂತೇಳಿ, ಅಂದರೆ ದೇವರು ನಮ್ಮೊಳಗೆ ಅಂತ ಮಾತ್ರ ಅರ್ಥ. ಆದರೆ ಈಗ ಏನಾಗಿದೆ, ಬರ್ತಾ 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 ಕ್ರೈಸ್ತರು ಕ್ರಿಶ್ಚಿಯನ್ಸ್ ಹಂಗಾಗೋಯ್ತು. ನಿಜವಾಗಿ ಕ್ರೈಸ್ತ ಒಂದು ಮತ ಅಲ್ಲ, ಒಂದು ಜಾತಿ ಅಲ್ಲ ಪ್ರಿಯರೇ. ಕ್ರಿಸ್ತನನ್ನು ಹಿಂಬಾಲಿಸುವವರೆಲ್ಲರೂ ಕೂಡ ಕ್ರೈಸ್ತರೇ. ಅಲ್ಲಲ್ಲಿಯಾ. ಈಗ ಸ್ವಾಮಿ ಹೇಳ್ತಾರೆ, ಅದು ಸ್ವಲ್ಪ ಮೇಲ್ಗಡೆ ವಾಕ್ಯ ತೆಗೆದುಕೊಂಡು ಹೋದನ. 3ನೇ ವಾಕ್ಯದಿಂದ ಓದಿ ಅಮ್ಮ. 3ನೇ ವಾಕ್ಯದಿಂದ ಓದಿ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದ ಆತನನ್ನು ಬಲ್ಲವರಾಗಿರುತ್ತೇವೆಂದು ತಿಳಿದುಕೊಳ್ಳುತ್ತೇವೆ. ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಅದರಿಂದಲೇ ಆತನನ್ನು ಬಲ್ಲವರೆಂದು ತಿಳಿದುಕೊಳ್ತೇವೆ. ಹಾಗಾದ್ರೆ ನಾವು ಏನಂತಂದ್ರೆ, ದೇವರ ವಾಕ್ಯ ಪ್ರಕಾರ ನಾವು ನಡೆದ್ರೆ ಮಾತ್ರ ಕ್ರಿಸ್ತನವರು ಆಗಿರ್ತೀರಾ, ಇಲ್ಲಂದ್ರೆ ಕ್ರಿಸ್ತನ ಸಭೆಗೆ ಸುಮ್ಮನೆ ಬರೋರಾಗಿರ್ತೀರಾ. ಹಲ್ಲೆಲೂಯಾ. ಕೇಳಿಸ್ತಾ ಇದೆಯಾ? ಇಲ್ಲಿ ಸ್ವಾಮಿ ಹೇಳ್ತಾರೆ, ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ. ಇವತ್ತು ಸರ್ಕಾರ ತುಂಬಾ ರೂಲ್ಸ್ಗಳು ಮಾಡಿದೆ. ರೂಲ್ಸ್ ಪ್ರಕಾರ ನಡೀತಾರ? ರೂಲ್ಸ್ ಮಾಡಿದವನೇ ದೊಡ್ಡ ಕಳ್ಳ.
ರೂಲ್ಸ್ ಮಾಡಿದವ್ರೆ ರಾಜಕೀಯ ವ್ಯಕ್ತಿಗಳು ಕಾನೂನುಗಳು ಹೊರಗಡೆ ತರ್ತಾರೆ. ಆದರೆ ಅವ್ರ ಮನೇಲೆ ಕೋಟಿ ದುಡ್ಡು ಇರ್ತದೆ. ಅವ್ರ ಮಕ್ಕಳಿಗೆ ಮರಿಮಕ್ಕಳು ಕಿರಿಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಆಸ್ತಿ ಭೂಮಿ ಜಾಗ ಎಲ್ಲ ಮಾಡ್ಕೊಂಡು ತರ್ತಿರ್ತಾರೆ. ಅಲ್ಲಲ್ವಾ? ಕಾನೂನನ್ನೇ ಗೊತ್ತು ಉಲ್ಟಾ ಪಲ್ಟಾ ಮಾಡ್ತಾರೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆದರೆ ಆತನನ್ನು ಬಲ್ಲವರಾಗಿದ್ದು ತಿಳಿದುಕೊಳ್ತೇವೆ. ಆತನನ್ನು ಬಲ್ಲೆನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ ಅಂತ ನಾನೇ ಓದ್ತೀನಮ್ಮ. ನನಗೆ ಯಾಕೋ ಅದನ್ನ ನಾನೇ ಓದಿರೋ ಅಂತ ಮಜಾ ಸಿಗೋದು. ಅದಕ್ಕೋಸ್ಕರ ಇಲ್ಲಿ ಬರ್ದಿದ್ದು ಸರಿ ಇದೆ ನೋಡ್ಕೊಳ್ಳಿ. ನೀವು ಟಿ ವಿಲಿ ನೋಡ್ಕೊಳ್ಳಿ. ಅಕ್ಷರ ತಪ್ಪಿದ್ರೆ ಅಂಕಲ್ ತಪ್ಪು ಓದಿರೋ ಅಂತ ಹೇಳಿದೆ ಅದಕ್ಕೆ ನೋಡ್ಕೊಳ್ಳಿ. ಅದು ಆತನನ್ನು ಬಲ್ಲೆನೆಂದು ಹೇಳಿ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯುವವನು ಸುಳ್ಳುಗಾರನಾಗಿದ್ದಾನೆ. ಹಾಗಾದರೆ ಇವತ್ತು ಆತನನ್ನು ಬಲ್ಲೆವು. ನಾನು ಕ್ರೈಸ್ತ, ನಾನು ಕ್ರಿಶ್ಚಿಯನ್ಸು, ನಾನು ಎಷ್ಟು ವರ್ಷದಿಂದ ನಾನು ವಿಶ್ವಾಸಿಯಾಗಿದ್ದೀನಿ ಗೊತ್ತಾ? ನೀವೇನು ಅಂಕಲ್, ನೀವು ಪಾಸ್ಟ್ ಆಗೋದಕ್ಕಿಂತ ಮೊದಲೇ ನಾನು ಯೇಸುನ ನಂಬಿದ್ದೀನಿ ಅಂತ ಹೇಳೋರು ಇದ್ದಾರೆ ಇಲ್ಲಿ. ನೀವು ಪಾಸ್ಟ್ ಆಗೋದಕ್ಕಿಂತ ಮೊದಲೇ ಯೇಸುನ ನಂಬಿದವ್ರು ಇದ್ದೀರಿ ಹೇಳ್ತಾರೆ. ನಾವು ಹುಟ್ಟದಾಗಲೇ ನಮ್ಮ ಅಪ್ಪನ ಕಾಲದಿಂದಲೇ ನಾವು ಯೇಸುವರು. ನೀವು ನಿನ್ನೆ ಮೊನ್ನೆ ಬಂದ್ಬಿಟ್ಟು ಯೇಸು ಬಗ್ಗೆ ನಮ್ಗೆ ಹೇಳ್ತೀರಂತ ಕೇಳೋರು ಇದ್ದಾರೆ. ಅದು ಲೆಕ್ಕಾಚಾರ ಅಲ್ಲ. ನೀನು ಎಷ್ಟೇ ವರ್ಷದಿಂದ ಯೇಸು ಹತ್ರ ಬರ್ತಾ ಇರು, ಯೇಸು ಹೇಳಿದ ವಾಕ್ಯದ ಪ್ರಕಾರ ನಡೆದ್ರೆ ಮಾತ್ರ ನೀನು ಯೇಸುವಲ್ಲಿದ್ಯಾ. ಇಲ್ಲಿ ಸ್ವಾಮಿ ಹೇಳ್ತಾರೆ, ಆತನನ್ನು ಬಂದನೆಂದು ಹೇಳಿ ಆತನ ಆಜ್ಞೆಗಳನ್ನು ಕೈಗೊಳ್ಳದೆ ನಡೆಯೋನು ಸುಳ್ಳುಗಾರನಾಗಿದ್ದಾನೆ, ಸತ್ಯವೆಂಬುದು ಅವನಲ್ಲಿ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಏನಕ್ಕೆ ಬಂದ್ರು? ಸತ್ಯವನ್ನ ತಿಳಿಸ್ಲಿಕ್ಕೆ ಬಂದ್ರು. ಸತ್ಯ ಪ್ರಕಾರ ಯಾರು ನಡೆಯೋದಿಲ್ಲೋ ಅವರು ಯೇಸು ಹತ್ರ ಇಲ್ಲ, ಅವರಿಗೆ ಅದ್ಭುತ ಆಗೋದಿಲ್ಲ. ನೋಡಿ ಅಲ್ಲಿ ಆತನ ಬಲ್ಲೆ ಎಂದು ಹೇಳಿ ಆತನ ಆಜ್ಞೆ ಕೈಗೊಳ್ಳದೆ ನಡೆಯೋರು ಸುಳ್ಳುಗಾರರಾಗಿದ್ದಾರೆ, ಸತ್ಯ ಎಂಬುದು ಆತನಲ್ಲಿ ಇಲ್ಲ. ಹಾಗಾದ್ರೆ ಯೇಸು ಸ್ವಾಮಿ ಸತ್ಯವಾಗಿದ್ದಾರೆ. ಆತನೇ ಮಾರ್ಗ ಜೀವ ಸತ್ಯ ಆಗಿದ್ದಾರಲ್ವಾ? ಯೇಸುವೆ ಸತ್ಯವೂ ಜೀವವೂ ಮಾರ್ಗವಾಗಿದ್ದಾರೆ ಅಂತ ಹೇಳ್ತಾರೆ. ಸತ್ಯ ನೋಡಿ ಅಲ್ಲಿ ಸತ್ಯ ಎಂಬುದು ಅವನಲ್ಲಿಲ್ಲ. ಹಾಗಾದ್ರೆ ನೀವು ಕ್ರಿಸ್ತನ ವಾಕ್ಯ ವಾರ ನಾವು ಕೊಡ್ತೀವಿ. ಪ್ರೀತಿಸ್ಬೇಕು, ಕ್ಷಮಿಸ್ಬೇಕು, ಕರುಣಿಸ್ಬೇಕು, ದಾನ ಮಾಡಬೇಕು, ಸಹಾಯ ಮಾಡಬೇಕು, ಬಡ ಜನಗಳಿಗೆ ಹಸ್ತರಿಗೆ ಊಟ ಹಾಕ್ಬೇಕು, ಇದೆಲ್ಲ ನಾವು ಹೇಳ್ತೀವಿ ನೋಡಿ. ಇದು ಯಾವುದರ ಮನೇಲಿ ಮಾಡೋದಿಲ್ಲ. ಇಲ್ಲಿ ಬಂದಾಗ ಮಂಡಿಕಾಲು ಊರ್ಬಿಟ್ಟು ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ ಇದು ಆಡಿದ್ರೆ ಪ್ರಯೋಜನ ಇಲ್ಲ. ಅಲ್ಲೆಲ್ಲೂಯ್ಯ ಅಲ್ಲೆಲ್ಲೂಯ್ಯ. ಯೇಸು ಸ್ವಾಮಿ ಹೇಳ್ದಾಗ ಮಾಡಿದ್ರೆ ಮಾತ್ರ ನಿಮ್ಮ ಸ್ತುತಿ ಪರಲೋಕಕ್ಕೆ ಹೋಗ್ತದೆ. ಯೇಸು ಸ್ವಾಮಿ ಹೇಳ್ದಾಗೆ ಮಾಡಿದ್ರೆ ಮಾತ್ರ ನಿಮ್ಮ ಸ್ತೋತ್ರಗಳು ಪರಲೋಕ ಹೋಗ್ತದೆ. ಆಗ ಮಾತ್ರ ನೀವು ಅಲ್ಲೆಲ್ಲೂಯ್ಯ ಸ್ತುತಿ ಮಾಡಿರಿ, ನಮ್ಮ ಯೇಸುವಿಗೆ ಸ್ತೋತ್ರ ಮಾಡಿರಿ ಅಂತ ಹೇಳಿದ್ರೆ ಸ್ತೋತ್ರ ಸ್ತುತಿ ಎರಡು ದೇವ್ರಿಗೆ ಹೋಗ್ತದೆ. ಇಲ್ವಾ? ಇಲ್ವಾ? ಏನಾಯ್ತು? ಗ್ಯಾರಂಟಿ ತಾನೆ? ಒಬ್ರಿಗೊಬ್ರು ಕೈ ಕೊಟ್ಕೊಂಡು ಹೇಳಿ. ಈಗ ನೀನೇನಾದ್ರು ದೇವ್ರ ವಾಕ್ಯ ಪ್ರಕಾರ ನಡೀಲಿಲ್ಲ ಅಂತ ನೀನು ಪ್ರಾರ್ಥನೆ ದೇವ್ರ ಹತ್ರ ಹೋಗೋದಿಲ್ಲ ಅಂತ ಹೇಳಿ ನೋಡೋಣ. ಹೇಳಿ ಒಬ್ರಿಗೊಬ್ರು ಹೇಳ್ಬೇಕೀಗ. ಹೇಳಿ, ನೀವು ಒಬ್ರಿಗೊಬ್ರು ಹೇಳ್ಕೋಬೇಕೀಗ. ನೀವೇನಾದ್ರೂ ವಾಕ್ಯ ಪ್ರಕಾರ ನಡೀಲಿಲ್ಲ ಅಂದ್ರೆ ನೀನು ಪ್ರಾರ್ಥನೆ ದೇವ್ರ ಹತ್ರ ಹೋಗೋದಿಲ್ಲ. ಹೇಳಿ ಹೇಳಿ, ಕಷ್ಟ ಆಗ್ತದಲ್ಲ. ಹಲೋ, ನೀನು ಕ್ರಿಸ್ತ ಹೇಳಿದ್ರೆ ನಡೀಲಿಲ್ಲ ಅಂದ್ರೆ ನೀನು ಪ್ರಾರ್ಥನೆ ಹೋಗೋದಿಲ್ಲ. ಪರಲೋಕಕ್ಕೆ ಪ್ರಾರ್ಥನೆ ಹೋಗ್ಬೇಕಾ? ನಾವು ಕ್ರಿಸ್ತನ ವಚನ ಪ್ರಕಾರ, ಕ್ರಿಸ್ತನ ವಚನದಲ್ಲಿ ಬೇರೇನು ಬ್ಯಾಡದ್ರದ್ದು ಹೇಳಿಲ್ಲ. ಬೇರೆ ಪ್ರೀತಿ, ಪರಿಶುದ್ಧತೆ, ತಾಳ್ಮೆ, ನಂಬಿಕೆ, ದೀರ್ಘ ಶಾಂತಿ ಇಂಥದ್ರ ಬಗ್ಗೆ ಹೇಳಿರೋದು ಅಲ್ವಾ? ಅಲ್ಲಲ್ಲಿಯ ಅರ್ಥ ಇದೆಯಾ? ಇದೆಲ್ಲ ಒಳ್ಳೆ ತಾನೆ. ನೋಡಿ ಅಲ್ಲಿ 5ನೇ ವಾಕ್ಯ, ಯಾವನಾದರೂ ಓದ್ಬೇಡಿ, ನಾನೇ ಓದ್ತೀನಿ, ಅದೊಂದು ಬೇಜಾರು ಮಾಡ್ಕೊಡಿ. ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾಗಿ ದೇವರ ಮೇಲಿನ ಪ್ರೀತಿಯು ಏನಾಗಿದೆ? ಏನಾಗಿದೆ? ಇಲ್ಲಾಂದ್ರೆ ನಿಮ್ಮ ಪ್ರೀತಿ ಅಪೂರ್ಣ, ಪೂರ್ಣ ಆಗಿಲ್ಲ, ಪರಿಪೂರ್ಣ ಅಲ್ಲ. ಹಲೋ, ಪೂರ್ಣ ಆಗಿಲ್ಲ ಅಂದ್ರೆ ಅರ್ಧ ಇರ್ತೇನೋ. ಒಬ್ಬ ಮನೆ ಕಟ್ತಾನೆ, ಅರ್ಧ ನಿಲ್ಲಿಸ್ಬಿಟ್ರೆ ಏನಾಯ್ತು? ಮನೆ ಕಟ್ಟೋದು ಕಟ್ಟ ಪೂರ್ಣ ಮಾಡಲಿಲ್ಲ, ಕಟ್ಟಾನೆ. ಹಂಗೇನೆ ನೀವು ಇಲ್ಲಿ ಬಂದಿರ್ತೀರಾ, ಯಾವನಾದರೂ ಆತನ ವಾಕ್ಯವನ್ನು ಕೈಗೊಂಡು ನಡೆದರೆ ಅವನಲ್ಲಿ ನಿಜವಾದ ದೇವರ ಮೇಲಣ ಪ್ರೀತಿಯು ಪರಿಪೂರ್ಣವಾಗಿದ್ದೇವೆ, ಇದರಿಂದಲೇ ಆತನಲ್ಲಿ ಇದ್ದೇವೆ ಎಂದು ತಿಳಿದುಕೊಳ್ಳುತ್ತೇವೆ. ಹಾಗಾದ್ರೆ ಆತನಲ್ಲಿ ಇರೋರನ್ನ ನೋಡಿದಾಗ ಗೊತ್ತಾಗ್ಬಿಡ್ತೇವೆ ಇವ್ರು ನಿಜವಾದ ಯೇಸು ಮಕ್ಕಳಲ್ಲಿ. ಯೇಸು ಹೆಸರು ಹೇಳ್ಕೊಂಡು
ದೆವ್ವ ಥರ ಆಡೋಂಥ ಮಕ್ಕಳದು ಗೊತ್ತಾಗ್ಬಿಡುತ್ತೆ. ಹೆಸರಿಗೆ ಸ್ವಾಮಿ ಹೆಸರು ಮಾಡೋದಲ್ಲ ಅನಾಚಾರ, ಮನೆ ಮುಂದೆ ಏನು ಎಷ್ಟು ಬೇಗ ಗಾದೆ ಮಾತ್ರ ಚೆನ್ನಾಗಿ ಗೊತ್ತಿರ್ತದಲ್ಲ, ಅಲ್ಲಲ್ಲಿ ಗಾದೆ ಚೆನ್ನಾಗಿರ್ತದೆ. ರಾಜಪಂಕಲ್ ಗಾದೆ ಮಾತ್ರ ಎಲ್ಲರೂ ಚೆನ್ನಾಗಿ ಗೊತ್ತಿರ್ತದಲ್ಲ, ಅಲ್ಲಲ್ಲಿಯ ಏಸೋತ್ರ ಬಂದ ಮೇಲೆ ಇಲ್ಲಿ ಸ್ವಾಮಿ ಹೇಳ್ತಾರೆ, ನಿಜವಾದ ಪ್ರೀತಿ ಇರ್ತಾರೆ ನೀವು ವಾಕ್ಯ ಪ್ರಕಾರ ನಡೀರಿ. ನಾವು ಏನು ಮಾಡಬಾರ್ದು ಅಂತ ಹೇಳ್ತೀರೋ ಅದನ್ನೇ ಹೋಗಿ ಮನೆಯಲ್ಲಿ ಮಾಡ್ತೀರಾ, ಅದರಿಂದ ಅಲ್ಲಿ ಅದ್ಭುತ ಆಗ್ತಾ ಇಲ್ಲ. ಸೊಸೆ ಮೇಲೆ ಕತ್ತಿ ಮಸಿಯೋದು, ಅತ್ತೆ ಮೇಲೆ ಕತ್ತಿ ಮಸಿಯೋದು, ಗಂಡರಿಗೆ ಹೆಂಡತಿನ ಕಡೋದಿಲ್ಲ, ಹೆಂಡತಿ ಗಂಡರ ಕಡೋದಿಲ್ಲ. ಓಹೋ ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮರ್ಕೊಡಕತ್ತಿಲ್ಲ, ಇವಾಗ ಮರ್ಕೊಡಕತ್ತಿಲ್ಲ. ಹೇಳಕ್ ಹೋಗ್ಬೇಡಿ, ಎಲ್ಲ ಮರೀರಿ. ದೇವ್ರು ವಾಕ್ಯ ಹೇಳ್ತಾ ಇರೋದು ಗೊತ್ತಾ, ತಂದೆ ಇವರನ್ನ ಕ್ಷಮಿಸುವಂತ ಯೇಸು ಸ್ವಾಮಿ ಸಾಯವಾಗಿ ಹೇಳಿದ್ರು. ಸತ್ತು ಎದ್ದು ಬಂದ ಮೇಲೂ ಅವ್ರು ಅದನ್ನೇ ಹೇಳಿದ್ರು. ಹಾಗಾದ್ರೆ ನಾವು ಏನಾದರೂ ವಾಕ್ಯ ಪ್ರಕಾರ ನಡೀಲಿಲ್ಲ ಅಂದ್ರೆ ನಾವು ಯೇಸು ಸ್ವಾಮಿ ಇದು ಸ್ವಲ್ಪ ದೊಡ್ಡವರಾಗ್ತಾ ಇದ್ದೀವಿ ಅಂತ ಅರ್ಥ. ದೊಡ್ಡವರಾಗ್ಲಿಕ್ಕೆ ಆಗುತ್ತಾ? ಯಾವುದೇ ಕಾರಣಕ್ಕಾಗೋದಿಲ್ಲ. ಹಾಗಾದ್ರೆ ಸ್ವಾಮಿ ಹೇಳ್ತಾರೆ, ನೀವು ವಾಕ್ಯ ಪ್ರಕಾರ ನಡಿ. ವಾರ ವಾರ ನಿಮಗೆ ನಿಮ್ಮ ಸಭೆಯ ಸಭಾಪಾಲಕರು ಏನೇನು ವಾಕ್ಯ ಕೊಡ್ತಾರೋ ಅದ್ರ ಪ್ರಕಾರ ನಡೆದು ದೇವ್ರ ನಾಮನ ಮಹಿಮೆಪಡಿಸ್ತಾರೆ. ಹಾಗೆ ಇಲ್ಲಿ 6ನೇ ವಾಕ್ಯದಲ್ಲಿ ಬರ್ತದೆ, ಆತನಲ್ಲಿ ನೆಲೆಗೊಂಡಿದ್ದೇನೆಂದು ಹೇಳುವವನು ಕ್ರಿಸ್ತನು ನಡೆಯದಂತೆ ತಾನು ನಡೆಯೋದಕ್ಕೆ ಬದ್ಧನಾಗಿದ್ದಾನೆ. ಹಾಗಾದ್ರೆ ಕ್ರಿಸ್ತನು ಈ ಲೋಕದಲ್ಲಿ ಇದ್ದಾಗ ಹೆಂಗ್ ನಡೆದ? ಫಸ್ಟ್ ಅವರು ತಂದೆ ತಾಯಿಗಳಿಗೆ ಗೌರವ ಕೊಟ್ಟ, ತಂದೆ ತಾಯಿಗಳಿಗೆ ವಿಧೇಯನಾದ, ಅಣ್ಣ ತಮ್ಮದ ಜೊತೆ ಅಷ್ಟೊಂದು ಪ್ರೀತಿಲಿದ್ದ, ಕೊನೆಗೆ ಊರು ಜನಗೋಸ್ಕರ ದೇವರಿಗೋಸ್ಕರ ಪ್ರಾಣವನ್ನೇ ತ್ಯಾಗ ಮಾಡ್ದ. ನಿಜ ಅಲ್ವಾ? ಎಷ್ಟು ದಿವಸ ಪ್ರಾರ್ಥನೆ, ಆರಾಧನೆ, ಸ್ತುತಿ ಸ್ತೋತ್ರಗಳನ್ನ ಮಾಡ್ತಾ 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 ತಂದೆ 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 ಕಾಲ ಕಳೆದ ಅಲ್ವಾ? ಹೌದಲ್ವಾ? ಏನು ದೇವರ ಮೇಲೆ ಪ್ರೀತಿ ಇದೆ ಅಂತ ಹೇಳಿದವನು ಕ್ರಿಸ್ತನ ನಡೆದಾಗೆ ನಡಿಬೇಕು. ಆದರೆ ಯೇಸು ಕ್ರಿಸ್ತ ಯಾವ ಥರ ನಡೆದ್ರು ಅಂತ ಹೇಳೋದ್ರ ಬಗ್ಗೆ ನಾವೀಗ ನೋಡ್ಕೊಳ್ಳೋಣ. ಆಮೇಲೆ 1ನೇ ಪೇತ್ರ ಬರ್ತಾರೆ, ಮುಂದಕ್ಕೆ ಬರ್ತಾರೆ, ನೀವು ಸುಮ್ಮನೆ 1ನೇ ಪೇತ್ರ 1ನೇ ಅಧ್ಯಾಯ 14, 15, 16 ಓದೋಣ. ನೀವು ಮುಂಚೆ ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು ಅನುಸರಿಸಿ ನಡೆಯುವವರಾಗಿರದೆ ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯತೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಗಳಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧರಾಗಿರೋದ್ರಿಂದ ನೀವು ಪರಿಶುದ್ಧರಾಗಿರಬೇಕೆಂದು ಬರೆದದೆಯಲ್ಲ. ಹಾಗಾದ್ರೆ ಸ್ವಾಮಿ ಹೇಳ್ತಾರೆ, ನೀವು ಮೊದಲು ಅಜ್ಞಾನಿಗಳಾಗಿದ್ರಿ. ಲೋಕದಲ್ಲಿದ್ದಾಗ ನೀವೇನಾಗಿದ್ರಿ? ಅಜ್ಞಾನಿಗಳು. ಯಾವ ಥರ ಅಜ್ಞಾನಿಗಳಾಗಿದ್ರಿ? ಲೋಕದಲ್ಲಿದ್ದಾಗ ಹಬ್ಬದ ಟೈಮಲ್ಲಿ ಎಣ್ಣೆ ಕುಡಿದ್ರೆ ಪಾಪ ಅಲ್ಲ. ಎಣ್ಣೆ ಕುಡಿದು ಕೆಟ್ಟದಾಗಿ ಮಾತಾಡಿದ್ರೆ ಮಾತ್ರ ಪಾಪ. ಎಣ್ಣೆ ಕುಡಿದ್ಬಿಟ್ಟು ಕೆಟ್ಟದಾಗಿ ಮಾತಾಡಿದ್ರೆ ಮಾತ್ರ ಪಾಪನಾ? ಎಣ್ಣೆ ಕುಡಿಯೋದೇ ಪಾಪ. ನಿಜ ತಾನೆ? ನಿಜ ತಾನೆ? ಹೆಂಡತಿ ಮನೇಲಿಲ್ಲ ತಗೊಂಡು ಇನ್ನೊಬ್ರು ಇಟ್ಕೊಳ್ಳೋದು ಪಾಪ ಅಲ್ಲ. ಆ ಕಾಲದಲ್ಲಿ ಇಸ್ಪೀಟ್ ಆಡೋದು ಪಾಪ ಅಲ್ಲ, ಸಿಗರೇಟ್ ಬೀಡಿ ಸೇದೋದು ಪಾಪ ಅಲ್ಲ. ಇದೆಲ್ಲ ಪಾಪ ಅಲ್ಲ. ಪಾಪ ಅವ್ರಿಗೆ ಗೊತ್ತಿಲ್ಲ ಇದೆಲ್ಲ ಪಾಪ ಅಲ್ಲ ಅಂತೇಳಿ. ಮೋಸ ಮಾಡೋದು ಪಾಪ ಅಲ್ಲ. ಹೆಂಗೋ ಸಂಪಾದನೆ ಮಾಡ್ಬೇಕು. ಇಲ್ಲ 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 ಇಲ್ಲ. ಯೇಸು ಸ್ವಾಮಿ ಹೇಳ್ತಾರೆ, ನೀನು ಸತ್ಯ ಪ್ರಕಾರ ಸಂಪಾದನೆ ಮಾಡಬೇಕು. ಬೀಡಿ ಸಿಗರೇಟ್ ಅನ್ಸು ಪಾನ್ಪರಾಗಿದೆ ನೋಡಿ, ಅದು ನಿನ್ನ ದೇಹನ ಹಾಳು ಮಾಡೋಂಥ ಪ್ರತಿಯೊಂದು ವಸ್ತುಗಳನ್ನ ತಿಂದರೆ ಅದು ಪಾಪ. ಗೊತ್ತಾಯ್ತಾ? ನಿನ್ನ ದೇಹವನ್ನು ಹಾಳು ಮಾಡುವಂಥ ಕೆಟ್ಟ ಮಾತುಗಳು ನಿನ್ನಲ್ಲಿ ಇದ್ರೆ ಅದು ಪಾಪ. ನಿನ್ನ ದೇಹವನ್ನು ಹಾಳು ಮಾಡೋದ ಕೆಟ್ಟ ಕೋಪ ಇದ್ರೆ ಅದು ಪಾಪ. ನಿನ್ನಲ್ಲಿ ಇರ್ತಕ್ಕಂಥ ಕೆಟ್ಟ ಮಾತುಗಳಿದ್ರೆ ಅದು ಪಾಪ. ಕೆಟ್ಟದಾಗಿ ಚಾಡಿ ಮಾಡಿದ್ರೆ ಅದು ಪಾಪ. ನಿನ್ನ ಶರೀರವನ್ನ ಮಲಿನ ಮಾಡುವಂಥದ್ದು ನೀನು ತಿನ್ನುವಂಥ ಮಡ್ಡಿ ಮಾಂಸಗಳಿಂದ ಅಲ್ಲ. ಅದು ತಿಂದು ಅದು ಬಯಲು ದೆಸೆಗೆ ಹೋಗ್ಬಿಡ್ತದೆ. ಆದರೆ ನೀನು ಹೊಟ್ಟೆ ಒಳಗಡೆ ಬರ್ತಾರೆ ನೋಡಿ ಕೆಲವೊಂದು ಮಾತುಗಳು, ಅದು ನಿನ್ನನ್ನು ಹೊಲಸು ಮಾಡ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ಅಜ್ಞಾನಿಗಳಾಗಿದ್ದಾಗ ನಿಮಗಿದ್ದ ದುರಾಸೆಗಳನ್ನು, ಯಾವುದೆಲ್ಲ ದುರಾಸೆ? ಆಸ್ತಿ ಮಾಡಬೇಕು, ಜಾಗ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಅನ್ಯಾಯ ಅಕ್ರಮದ ಪ್ರಕಾರ ನಡೆದ ದುರಾಸೆ ಅನುಸರಿಸಿ ನಡೆಯೋರಾಗಿರದೆ ಯೇಸು ಹತ್ರ ಬಂದು ಅದು ನಡಿಬಾರ್ದು. ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ವಿಧೇಯರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲೂ ಪರಿಶುದ್ಧರಾಗಿರಿ. ಅಲ್ಲಿ ಸ್ವಾಮಿ ಹೇಳ್ತಾರೆ, ಎಲ್ಲ ನಡವಳಿಕೆಯಲ್ಲಿಂದ ಬರ್ತಿದೆ. ಎಲ್ಲ ನಡವಳಿಕೆ ಅದು. ನೀ ಮನೆಯಿಂದ ಒಂದು ಹೆಜ್ಜೆ ಹೊರಗಡೆ ಇಡಬೇಕಿದ್ರೆ ನಿನ್ನ ಕಾಲು ಪರಿಶುದ್ಧವಾಗಿರಲಿ. ನೀನು ಹೊರಗಡೆ ಹೋಗೋಗ್ರೆ ಪಕ್ಕದ ಮನೆ ಇನ್ನು ಮೂತಿ ತಿರುಗಿಸಿದ್ರೆ ಅಲ್ಲಿ ಪರಿಶುದ್ಧ ಹೋಯ್ತು. ಊಟ ಮಾಡ್ತಿರುವಾಗ ಟಿವಿ ನೋಡ್ಕೊಂಡು ಊಟ ಮಾಡಿದ್ರೆ ಅಲ್ಲಿ ಪರಿಶುದ್ಧತನ ಹೋಯ್ತು. ಸೌಂಡ್ ಇಲ್ಲ,
ಪಕ್ಕದ ಮನೆಯವ್ರ ಬಗ್ಗೆ ಬ್ಯಾಡದ್ರ ಮಾತಾಡೋಕ್ಕೆ ಅಂತ ನೀವು ಹೋದಾಗ ಅಲ್ಲಿ ಪರಿಶುದ್ಧತನ ಹೋಯ್ತು. ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ಪರಿಶುದ್ಧತನ ಕಳ್ಕೊಳ್ತಾ ಇದ್ದೀವಿ ಪ್ರಿಯರೇ. ಇದನ್ನೇ ಯೇಸು ಸ್ವಾಮಿ ಹೇಳಿದ್ದು, ನಾನು ಪರಿಶುದ್ಧನಾಗಿರೋ ಪ್ರಕಾರ ಕೆಳಗಡೆ ವಾಕ್ಯದಲ್ಲಿ ಬರ್ತದೆ, ನಾನು ಪರಿಶುದ್ಧನಾಗಿರೋದು ನೀನು ಪರಿಶುದ್ಧರಾಗಿರ್ಬೇಕು. ತಂದೆಯಾದ ದೇವರು ಮನುಷ್ಯರು ಪಾಪ ಮಾಡೋದಕ್ಕೋಸ್ಕರ, ಮನುಷ್ಯನ ಪಾಪಕ್ಕೋಸ್ಕರ ಯಾವ ಪ್ರಾಣಿ ಪಕ್ಷಿಗಳನ್ನ ಬಲಿ ಕೊಟ್ಟರು ಆಗೋದಿಲ್ಲ ಅಂತೇಳಿ ಇಡೀ ಲೋಕ ಹುಡುಕಿದಾಗ ಒಬ್ಬರೂ ಪರಿಶುದ್ಧವಾದ ಮನಸ್ಸು ಸಿಗೋದಿರುವಾಗ ತನ್ನ ಸ್ವಂತ ಮಗನನ್ನು ಪರಿಶುದ್ಧ ಮಗನಾಗಿ ಮಾಡಿ ಅವನನ್ನು ಬಲಿ ಕೊಡ ಕಳಿಸಿದ್ರು. ಆಗ ತಂದೆಯಾದ ದೇವ್ರ ಥರನೇ ಯೇಸು ಸ್ವಾಮಿ ಪರಿಶುದ್ಧರಾಗಿದ್ರು. ಈಗ ಯೇಸು ಸ್ವಾಮಿ ಥರನೇ ನಾವು ಪರಿಶುದ್ಧರಾಗಿರ್ಬೇಕು. ತಂದೆಯಾದ ದೇವರು ಯೇಸು ಸ್ವಾಮಿಯನ್ನು ನೋಡಿದಾಗ ಯೇಸು ಸ್ವಾಮಿ ಒಳಗಡೆ ನಾವು ಕಾಣಬೇಕು. ನಮ್ಮನ್ನ ನೋಡಿದಾಗ ನಮ್ಮ ಒಳಗಡೆ ಯೇಸು ಸ್ವಾಮಿನೇ ಕಾಣಬೇಕು ತಂದೆಗೆ. ಇದು ಪರಿಶುದ್ಧತನ. ಈಗ ನೋಡಿ, ಉದಾಹರಣೆಗೆ ಒಂದು ಮಾತು ಹೇಳ್ತೀನಿ. ಅಯ್ಯೋ ಅವ್ರ ಮೊಮ್ಮಗು ನೋಡು ಮೂಗುರಮ್ಮನ ಥರನೇ ಇದ್ದಾಳೆ ಅಂತ ಹೇಳ್ತಾರೆ. ನೋಡಿದ್ದೀರಾ? ಯಾಕೆ ಅಜ್ಜಿನ ನೆನಪಿಸ್ಕೊಳ್ತೀವಿ, ನಿಜ ಅಲ್ವಾ? ಮೂಗುರಮ್ಮನ ಮಗು, ಮೊಮ್ಮಗು ತೇಜನ ಮಗು ಆಗಿರ್ತದೆ, ಸೇಮ್ ಅಜ್ಜಿ ಥರನೇ ಇದೆ. ಯಾಕಂತ ನೆನೆಸ್ಕೊಳ್ತೀವಿ ನಾವು. ಅಕಸ್ಮಾತ್ ಆ ಹುಡುಗಿ ತಾರಮನ ತೀಟ ಮಾಡ್ತಾರೆ, ಅಜ್ಜಿದ ಬುದ್ಧಿನೇ ಬಂದ್ಬಿಟ್ಟಿದೆ. ಎಲ್ಲಿ ನೆನೆಸ್ಕೊಳ್ತೀವಿ? ಯಾರು ನೆನೆಸ್ಕೊಳ್ತೀವಿ? ಹಾಗೇನೆ ಯೇಸು ಸ್ವಾಮಿ ಮಕ್ಕಳನ್ನ ನೋಡಿದಾಗ ಯೇಸು ಸ್ವಾಮಿ ಥರನೇ ಒಳ್ಳೆ ಗುಣ ಇದಲ್ಲ ಅಂತ ಹೇಳ್ಬೇಕು. ಜನ ಹೇಳ್ಬೇಕು. ಈಗ ಉದಾಹರಣೆ ಮೂಗರಮ್ಮ ಬೇಜಾರು ಮಾಡ್ಕೊಳ್ಳಿ. ಮೂಗರಮ್ಮನ ಕೋಪ ಊರಲ್ಲಿ ಇರೋದಕ್ಕೆ ಜಗಳ ಆಡೋದು, ಫೈಟಿಂಗ್ ಎಲ್ಲ ಮಾಡ್ತಿರ್ತೀರಿ. ರಾಚಪಂಕಲ್ ನೀವು ಅಷ್ಟೇನೆ ಊರಲ್ಲಿ ಜಗಳ ಆಡ್ತಿರ್ತೀರ. ನಿಮಗೆ ಹುಟ್ಟಿರೋ ಮೊಮ್ಮಗನು ಹಂಗೆ ಇರ್ತಂದ್ಕೊಳ್ಳಿ, ತಾತನ ಬುದ್ಧಿನ ಎತ್ಕೊಂಡ್ ಬಂದ್ಬಿಟ್ಟು ಹುಡುಗ ಹೇಳ್ತಾರೆ. ಹಂಗೇನೆ ನಾನು ಹೇಳ್ತಾರದು, ಯೇಸು ಹತ್ರ ಬಂದವರು ನೋಡಿದಾಗ ಹೇಳ್ಬೇಕು, ಅಯ್ಯೋ ಯೇಸು ಸ್ವಾಮಿದು ಮುದ್ದಾದ ಗುಣಗಳೆಲ್ಲ ಇವ್ರ ಹತ್ರ ಇದೆ ಅಂತ ಹೇಳ್ಬೇಕು. ಅದು ಬಿಟ್ಟು ಇವತ್ತು ಏನಾಗ್ತಿದೆ ಗೊತ್ತಾ? ಚರ್ಚಿಗೆ ಬರುವಾಗ ಬಟ್ಟೆಗಳ ಬಗ್ಗೆ ಬೋಧನೆ ಇಲ್ಲ, ಮಿಡ್ಡಿ ಹಾಕೊಂಬಂದ್ರು ಕೇಳೋದಿಲ್ಲ, ಟೈಟ್ ಬಟ್ಟೆ ಹಾಕೊಂಬಂದ್ರು ಕೇಳೋದಿಲ್ಲ, ವೇಲ್ ಹಾಕೋದಿದ್ರು ಕೇಳೋದಿಲ್ಲ. ಕೇಳಬೇಕು. ನೀವು ಹಾಕುವಂಥ ಬಟ್ಟೆಯಿಂದ ಗಂಡಸರಿಗೆ ಶೋಧನೆ ಬಂದರೆ ಆ ಪಾಪಕ್ಕೆ ನೀವು ಒಳಗಾಗ್ತೀರಾ. ನಿಮ್ಮ ಮಕ್ಕಳನ್ನು ಶುದ್ಧವಾದ ಬಟ್ಟೆಗಳನ್ನು ಹಾಕ್ಸಿ. ಹಲ್ಲೆಲೂಯಾ. ಇವತ್ತು ಅದೆಲ್ಲ ಕೇಳೋದಿಲ್ಲ. ಚರ್ಚಿಗೆ ಬಂದ್ರೆ ಸಾಕು, ಆಲಯ ತುಂಬಿದ್ರೆ ಸಾಕು, ಕೂಡ್ದು ಚೂಡಿದಾರಕ್ಕೆ ವೇಲ್ ಹಾಕ್ಸ್ಬೇಕು, ಮಿಡ್ಡಿ ಚಡ್ಡಿ ಅಂತ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಬಿಡಬಾರ್ದು. ಒಟ್ಟಾರೆ ಮೈ ಕಾಣುವಂಥ ಬಟ್ಟೆಗಳನ್ನ ಹಾಕ್ಲಿಕ್ಕೆ ಬಿಡಬಾರ್ದು. ಯಾಕಂತ ಹೆಂಗಸಿನಲ್ಲಿ ಮಾನ ಮರ್ಯಾದೆ ನಿಂತಿದ್ದಾರೆ. ಇದನ್ನೆಲ್ಲ ನಾವು ಕಲಿಸ್ಕೊಡ್ಬೇಕು. ಯೇಸು ಸ್ವಾಮಿ ಏನು ಹೇಳ್ತಾರೆ? ನಿಮ್ಮ ಹೊರಗಣ್ಣ ಉಡುಪಿಗಿಂತ ಒಳಗಣ್ಣ ಅಲಂಕಾರ ಚೆನ್ನಾಗಿರ್ಲಿ ಅಂತ ಹೇಳಿದ್ದಾರೆ. ನಮ್ಮ ಒಳಗಿನ ಅಲಂಕಾರ ಚೆನ್ನಾಗೋಗ್ಬಿಟ್ರೆ ಹೊರಗಡೆ ಬಟ್ಟೆಗಳು ಚೆನ್ನಾಗಿರ್ತದೆ, ನಮ್ಮ ನಡತೆಗಳು ಚೆನ್ನಾಗಿರ್ತದೆ, ನಮ್ಮ ನುಡಿ ಚೆನ್ನಾಗಿರ್ತದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಾನು ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರೋ ಪ್ರಕಾರವೇ ನೀವು ಇದೇರಿಗೆ ತಕ್ಕಂತೆ ನಿಮ್ಮ ಎಲ್ಲ ನಡವಳಿಕೆಯಲ್ಲಿ ಪರಿಶುದ್ಧರಾಗಿರಿ. ನಾನು ಪರಿಶುದ್ಧರಾಗಿದ್ದ ನೀವು ಪರಿಶುದ್ಧರಾಗಿರಬೇಕು ಎಂದು ಬರೆದದೇ ಅಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ಇವತ್ತಿನಿಂದ ಒಂದೇ ಸಲ ನಿಮ್ಗೆ ಒಳ್ಳೆಯವ್ರಾಗೋದಿಲ್ಲ. ಇವತ್ತಿಂದ ಒಂದೊಂದೇ ನಿಮ್ಮ ಬಂಧನಗಳನ್ನ ಮುರಿದಾಕಿ ಪಕ್ಕದ ಮನೆಯವ್ರನ್ನ ಪ್ರೀತಿ ಮಾಡೋಕ್ಕಾಗ್ತಿಲ್ವಾ? ಪ್ರೀತಿ ಮಾಡಿ. ಹಂಗೆ ಹೇಳ್ಕೊಂಡು ಪಕ್ಕದ ಮನೆ ಗಂಡಸರಿಗೆ ಪ್ರೀತಿ ಮಾಡಬೇಡಿ, ಪಕ್ಕದ ಮನೆ ಹೆಂಗಸರ ಪ್ರೀತಿ ಮಾಡಿ. ಅದು ಕಾಮಕ್ಕೆ ಹೋಗ್ಬಿಡ್ತದೆ, ಅದು ಕಾಮಕ್ಕೆ ಹೋಗ್ಬಿಡ್ತದೆ. ಕಾಮದ ಪ್ರೀತಿ ಅಲ್ಲ, ದೈವಿಕ ಪ್ರೀತಿ. ಏನು ಕೇಳಿಸ್ತಾ ಇಲ್ಲ? ಯಾರು? ಯಾಕೆ? ಯಾವ ಪ್ರೀತಿ? ದೇವರ ಪ್ರೀತಿ ಬೇಕು. ದೇವರ ಪ್ರೀತಿ ಯಾವುದು? ನನ್ನ ಕುಟುಂಬ ಥರನೇ ಇನ್ನೊಬ್ರು ತಿಳ್ಕೋಬೇಕು. ಅದಿದೆಯಾ? ಅದಕ್ಕೇನೆ ಇಲ್ಲಿ ಏನು ಅದ್ಭುತ ಆಗ್ತಾ ಇಲ್ಲ. ಆರಾಧನೆ ಮಾತ್ರ ಹೆಂಗಾಡ್ತೀವಿ ಗೊತ್ತಿರೋ ನಾಡಿ ನೋಡೋಣ. ಅದ್ಭುತ ಮಾಡಪ್ಪ ನಮ್ಮ ಜೀವಿತದಿ, ನಿಮ್ಮನ್ನೇ ನಂಬಿರುವೆ ಯೇಸಪ್ಪ. ನೀವೇ ಏನಾದರೂ ಮಾಡಬೇಕು, ಮಾಡಕ್ಕಿಲ್ಲ, ಗ್ಯಾರಂಟಿ ಮಾಡಕ್ಕಿಲ್ಲ. ಹೆಂಗೆ? ನೀವೇ ಏನಾದರೂ ಮಾಡಬೇಕು ಎಂದು ಎದುರು ನೋಡುತ್ತಾ ಕಾಯುತ್ತದೆ. ನೀವು ಕಾಯ್ತಾ ಕೂತ್ಕೊಂಡಿರು, ದೇವ್ರೇನು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ, ಕ್ಷಮಾಪಣೆ ಕೊಡೋಕ್ಕಾಗೋದಿಲ್ಲ. ಅಯ್ಯೋ ಅವನು ಆಡಿರೋ ಆಟಕ್ಕೆ ನಾನು ಅವನ ಕ್ಷಮಿಸೋದ? ಸತ್ರು ಕ್ಷಮಿಸೋದಿಲ್ಲ, ಸತ್ತ ಮೇಲೆ ನಿನಗೆ ಕ್ಷಮಿಸೋಕೆ ಆಗೋದಿಲ್ಲ. ಹಲ್ಲೆಲೂಯಾ. ಅಪ್ಪ ಹೇಳಿದ್ದಾರೆ, ಅಪ್ಪನ ವಾಕ್ಯ ಪ್ರಕಾರ ನಡೆದ್ರೆ ಮಾತ್ರ
ನೀನು ಕ್ರಿಸ್ತನಲ್ಲಿ ಇದೆಯಾ, ಇಲ್ಲಾಂದರೆ ನೀನು ಕ್ರಿಸ್ತನಲ್ಲಿ ಇಲ್ಲ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರಿಯರೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಕ್ರಿಸ್ತನಲ್ಲಿ ಇದ್ದೇನೆಂದರೆ ಕ್ರಿಸ್ತ ಏನು ಹೇಳಿದ್ರೆ ಅದ್ರ ಪ್ರಕಾರ ನಾವು ಮಾಡಬೇಕು. ಈಗ ಫಿಲಿಪ್ಪ ಅಧ್ಯಾಯಕ್ಕೆ ಬರೋಣ. ಫಿಲಿಪ್ಪ 2ನೇ ಅಧ್ಯಾಯ ಎಲ್ಲ ತಗೊಳ್ಳಿ. ಫಿಲಿಪ್ಪ 2ನೇ ಅಧ್ಯಾಯ 2ನೇ ವಾಕ್ಯದಿಂದ 3ನೇ ವಾಕ್ಯದಿಂದ ಓದೋಣ. 3ನೇ ವಾಕ್ಯದಿಂದ ಇನ್ನೊಂದು ಯೇಸು ಸ್ವಾಮಿ ಕೂಡ ಹೋಗ್ಲಿ. 5ನೇ ವಾಕ್ಯ ಮೊದಲು ಓದ್ಬಿಡೋಣ. 5ನೇ ವಾಕ್ಯ ಓದ್ತೀರಾ ಇದ್ರು ಬೇಗ. 5 ಕ್ರಿಸ್ತನಲ್ಲಿ ಯೇಸುವಿನಲ್ಲಿದ್ದಂಥ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಕ್ರಿಸ್ತ ಯೇಸುವಲ್ಲಿ ಇದ್ದಂಥ ಮನಸ್ಸು ನಿಮ್ಮಲ್ಲಿ ಇರಬೇಕಂತೆ. ನಿಮ್ಮಲ್ಲಿ ಆ ಕ್ರಿಸ್ತನ ಮನಸ್ಸು ಬಂದ್ಬಿಟ್ರೆ ನಿಮಗೆ ಎಲ್ಲ ಒಳ್ಳೆತನಗಳು ಆಟೋಮೆಟಿಕ್ ಆಗಿ ಬರ್ತದೆ. ಇವತ್ತು ಕ್ರಿಸ್ತನ ಮನಸ್ಸು ಇಲ್ಲ, ದೆವ್ವದ ಮನಸ್ಸೇ ಜಾಸ್ತಿ. ಯಾಕೆ ದೆವ್ವದ ಮನಸ್ಸು? ಪಕ್ಕದ ಮನೆಯಲ್ಲ ಕಂಡ್ರೆ ಆಗೋದಿಲ್ಲ. ಪಕ್ಕದ ಮನೆ ಮಗು ಏನಾದ್ರು ಮಾರ್ಕ್ ತೆಗೆದುಬಿಟ್ರೆ ನಿಮ್ಮ ಮಗುಗೆ ಏಟೇ ಏಟು. ನೋಡು, ಆ ಮಗುನ ಹೋಗಿ ನೋಡಿ ಕಲಿ, ನೋಡಿ ಕಲಿ. ಇಲ್ಲ ಮಾಡೋಕೋಬೇಡಿ. ಪಕ್ಕದ ಮನೆ ಮಗು ನಿಮ್ಗಿಂತ ಮಾರ್ಕ್ ತೆಗೆದ್ರೆ ನೀವು ಆ ಮಗುಗೂ ಪ್ರಾರ್ಥನೆ ಮಾಡಿ, ನಿಮ್ಮ ಮಗನು ಕೂಡ ಅಷ್ಟೇ ಮಾರ್ಕ್ ತೆಗಿಬೇಕು ಅಂತ ಪ್ರಾರ್ಥನೆ ಮಾಡಿ. ಹಾಲೆಲೂಯಾ. ನಡೀತಾ ಇದೆ ಕುಟುಂಬಗಳಲ್ಲಿ. ಮತ್ತೆ ಒಬ್ಬರೇ ಒಪ್ಕೊಂಡಿದ್ದು ಬಾಕಿ ಇರೋಲ್ಲ ನೋಡಿ. ಹಾಲೆಲೂಯಾ, ಹಾಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡಿ ದೇವರ ವಾಕ್ಯದಲ್ಲಿ ಬರ್ತದೆ 3ನೇ ವಾಕ್ಯದಲ್ಲಿ, ಪಕ್ಷಪಾತದಿಂದಾಗಲಿ ಒಣ ಹೆಮ್ಮೆಯಿಂದಾಗಲಿ ಯಾವುದನ್ನು ಮಾಡದೆ ಪ್ರತಿಯೊಬ್ಬರು ದೀನಭಾವದಿಂದ ಮತ್ತೊಬ್ಬರನ್ನು ತನಗಿಂತ ಶ್ರೇಷ್ಠವೆಂದು ಎಣಿಸಲಿ. ದಯವಿಟ್ಟು ನಾವು ಹೇಳ, ನಿಮ್ಮ ಜೊತೆ ಕೆಲವು ಜನ ವಾದ ಮಾಡಕ್ಕೆ ಬರ್ತಾರೆ. ನೀ ಹಂಗೆ, ನೀ ಹಿಂಗೆ, ಆಯ್ತಪ್ಪ ನೀನೇ ದೊಡ್ಡವ್ರು, ಹಂಗೆ ಬಿಟ್ಬಿಡಿ. ಅವನು ಎಷ್ಟು ಟೈಮ್ ಅಂತ ಆಡ್ಬೋದು? ಕಿರ್ಚಾಡ್ತಾರ, ಕೂಗಾಡ್ತಾರ, ಜಗಳಾಡ್ತಾರ, ಮನೆ ಒಳಗೆ ಕರೆದು ಮಾತಾಡ್ತಾರ. ಸೈಲೆಂಟ್ ಆಗಿಬಿಡಿ. ನೀವು 1 ಸಲ ಸೈಲೆಂಟ್ ಆಗಿ, 2 ಸಲ ಸೈಲೆಂಟ್ ಆಗಿ, 3 ಸಲ ಸೈಲೆಂಟ್ ಆದಾಗ ಅವರಿಗೆ ಆಟೋಮೆಟಿಕ್ ಆಗಿ ದೇವ್ರ ಭಯ ಬರ್ತದೆ. ಇಷ್ಟು ಮಾತಾಡಿದ್ರೆ ಅವಳು ಏನು ಮಾತಾಡ್ತಿರಲ್ಲ, ಅವಳು ಯಾವುದೋ ದೇವ್ರ ಹತ್ರ ಹೋಗ್ತಾ ಇದ್ದಾಳೆ ಅಂತ ಅವ್ರಿಗೆ ಭಯ ಬಂದೇ ಬರ್ತದೆ. ಕ್ರಿಸ್ತನ ಗುಣ ಅಲ್ಲಿ ಗೊತ್ತಾಗ್ತದೆ. ಓಹೋ, ಇದು ಬೇರೆ ಯಾವ ದೇವರು ಅಲ್ಲ, ಇದು ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಕೂಡ ಸಿಲುಬೆಗೆ ಹೋದಾಗ ಅಲ್ಲಿರೋ ಮಕ್ಕಳನ್ನ ಕ್ಷಮಿಸ್ಲಿಕ್ಕೆ ಹೇಳಿದ್ರು. ಹಾಗೇನೆ ಇವ್ರಿಗೂ ಕೂಡ ಕ್ಷಮಿಸುವಂತ ಗುಣ ಇದೆ ಗೊತ್ತಾಗ್ತದೆ ಕಣ್ರಿ. ನೀವು ಇನ್ನೊಬ್ರನ್ನ, ನಿಮಗೆ ನಿಮ್ಮ ಮೇಡಮ್ ಬೈತಾರಮ್ಮ, ಅವ್ರನ್ನ ನಿಮಗಿಂತ ಶ್ರೇಷ್ಠ ಅಂದ್ಕೊಳ್ಳಿ. ಇವತ್ತು ನಮ್ಮ ಫ್ಯಾಕ್ಟ್ರಿ ಕೂಡ ಎಷ್ಟೊಂದು ಕಿರಿಕಿರಿ ಮಾಡ್ತಾರೆ ಗೊತ್ತಾ? ಎಷ್ಟೇ ಒಳ್ಳೆ ರೀತಿಯಲ್ಲಿ ನಡೆದ್ರು ಕೂಡ ಸುಮ್ಮನಾದ್ರು ಬೈತಾ ಇರ್ತಾರೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಫ್ಯಾಕ್ಟ್ರಿಲೂ ಕೂಡ ಅಷ್ಟೇ. ರಾತ್ರಿ ಒಂದು 10 ನಿಮಿಷನೂ ಕೂಡ ತೂಕಡಿಸೋಕೆ ಕೊಡೋದಿಲ್ಲ. ಬೇರೆ ಫ್ಯಾಕ್ಟ್ರಿಗಳಲ್ಲಾದ್ರೆ ಒಂದು 1/4 ಗಂಟೆ, ಅರ್ಧ ಗಂಟೆ ಒಬ್ಬ ಗಾಡಿ ಎಚ್ಚರದಲ್ಲಿ ಒಬ್ಬ ಗಾಡಿನ ಮಲ್ಗಾಕ್ಬಿಡ್ತಾರೆ. 10 ನಿಮಿಷ ತೂಕಡಿಸ್ಬಿಡ್ತಾರೆ. ಆದರೂ ಎಷ್ಟೋ ನಿಮಿಷ ಕೊಡ್ತಾರೆ ಗೊತ್ತಾ? ಆದರೂ ನಾವು ಅವ್ರನ್ನೇ ಶ್ರೇಷ್ಠ ಅಂತ ಮಾಡ್ತೀವಿ. ಯಾಕತ್ತಾ? ನಾವು ಬದುಕಬೇಕಾದ್ರೆ ನಾವು ಅವ್ರು ದೊಡ್ಡ ಲೆವೆಲಲ್ಲೇ ಇರಬೇಕು. ಅವ್ರು ಮಾಡಿರ್ತಕ್ಕಂಥ ಕರ್ಮಫಲ ಅವ್ರು ತಿಂತಾರೆ, ಅದು ಬೇರೆ ಪ್ರಶ್ನೆ. ಒಬ್ಬ ಕೂಲಿ ಮಾಡೋ ವ್ಯಕ್ತಿನ ಹೊಟ್ಟೆ ಉರಿಸಿದ್ರೆ ಅದ್ರ ಶಾಪ ಹೆಂಗಿದ್ದರೆ, ಮಲಾಖಿಯ ಪುಸ್ತಕನ ಇವತ್ತು ಹೋಮ್ವರ್ಕ್ ಕೊಡ್ತಾ ಇದ್ದೀನಿ, ದಯವಿಟ್ಟು ಮನೇಲಿ ಹೋಗಿ ಓದಿ. ಅದರಲ್ಲಿ ಅವನ ಕೂಲಿಯನ್ನು ಹಿಡಿದು ಆಟಾಡಿಸೋದು, ಕೂಲಿಗಿಂತ ಹೆಚ್ಚಾಗಿ ಕೆಲಸ ಮಾಡಿಸಿದ್ರೆ ಆ ಕೂಲಿ ದೇವ್ರ ಮುಂದೆ ಕೂಗ್ತದಂತೆ. ಕೂಗಿ ಆದಮೇಲೆ ಅಧಿಕಾರಿಗಳು 190 ಭಾಗ ಅವ್ರ ಕುಟುಂಬದಲ್ಲಿ ಬರಬಾರ್ದು ರೋಗ ಬಂದು, ಬರಬಾರ್ದು ಪ್ರಾಬ್ಲಮ್ ಬಂದು, ಅವ್ರ ಮಕ್ಕಳ ಮರಿಗಳು ತೊಂದರೆ ಬಂದು ಯಾಕೆ ಸಾಯ್ತಾರೆ ಗೊತ್ತಾ? ಬಡವರು ಕಣ್ಣೀರು ಹೋಗ್ತಾ ಇರ್ತದೆ, ಅವ್ರನ್ನ ಅಷ್ಟೊಂದು ಗೋಳು ಕೇಳ್ತಾ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಅವರೇ ದೊಡ್ಡವರಾಗಲಿ, ನಾವು ಬದುಕಬೇಕು, ನಾವು ತಗ್ಗಿಸ್ಕೊಳ್ಳೋಣ. ನಮಗೆ ಬೇಕಾದಷ್ಟು ಬಂದರೂ ನಾವು ತಗ್ಗಿಸ್ಕೊಳ್ಳೋಣ. ಯಾಕಂದ್ರೆ ಯೇಸು ಸ್ವಾಮಿ ದೇವರೇ ಆಗಿದ್ರು ಕೂಡ ಅವ್ರು ಏನು ಮಾಡಿದ್ರು? ಶಿಷ್ಯಂದ್ರ ಕಾಲು ತೊಳೆದ್ರು. ನಿಜ ಅಲ್ವಾ? ಆಗ ನಾವು ಅವ್ರಿಗಿಂತ ದೊಡ್ಡವರ? ಇದನ್ನ ಯೋಚನೆ ಮಾಡಿ. ಅದಕ್ಕೋಸ್ಕರ ನನ್ನ ಸ್ವಾಮಿ ಹೇಳ್ತಾರೆ, ಪಕ್ಷಪಾತದ ಒಣೆ ಮೇಲೆ ಯಾವುದನ್ನು ಮಾಡದೆ ಪ್ರತಿಯೊಬ್ಬರ ದೀನವಾದ ತನಗಿಂತಲೂ ಶ್ರೇಷ್ಠರಿಂದ ಎನಿಸಲಿ. ನಿಮ್ಮಲ್ಲಿ 4ನೇ ವಾಕ್ಯ, ನಿಮ್ಮಲ್ಲಿ ಪ್ರತಿಯೊಬ್ಬರು ಸ್ವಹಿತವನ್ನು ನೋಡದೆ ಪರಹಿತವನ್ನು ನೋಡಲಿ. ನಿಮಗೆ 10,000 ರೂಪಾಯಿ ಸಂಬಳ ಬಂದರೆ ದಮ್ಮಯ್ಯ ಜೊತೆಗೆ 1,000 ರೂಪಾಯಿನ 500 ರೂಪಾಯಿನಾದ್ರೂ ಬಡವರಿಗೆ ದಾನ ಮಾಡಿ. ಕಷ್ಟದಲ್ಲಿರೋರಿಗೆ, ದುಃಖದಲ್ಲಿರೋರಿಗೆ, ಕಣ್ಣೀರಲ್ಲಿರೋರಿಗೆ ಸಹಾಯ ಮಾಡ್ರಿ. ಏನಾಗ್ಬಿಡೋದು, 100 ರೂಪಾಯಿನಾದ್ರೂ ಸಹಾಯ ಮಾಡಿ. ಕೆಲವೊಂದು ಜನ ಎಂಜಿನ್ ಕೈಲಿ ಕಾಗೆ ಹೊಡ್ಸೋದಿಲ್ಲ. ನಾವು ಇಲ್ಲಿ ಕಾಣಿಕೆ ಹಾಕ್ತಾರೆ, ನೋಡಿರ್ಬೇಕು, ತೋರಿಸ್ತೀನಿ. 10 ರೂಪಾಯಿ ನೋಟ್ ಹಿಂಗೆಲ್ಲ ಆಗ್ಬಿಡ್ತದೆ, ಅರ್ಧ ಬಿಡ್ತದೆ. ಅಂತ ನೋಟ್ ಹಾಕಿದ್ರೇನು?
ಹಲ್ಲೆಲೂಯಾ. ಎಷ್ಟೊಂದು ಬೇಜಾರಾಗ್ತದೆ ಗೊತ್ತಾ? ದಾನ ಮಾಡುವಾಗ ಪರಿಪೂರ್ಣವಾದ ದಾನ ಮಾಡಿ. ಕುಂಟು ಕಾಲಾಗಿರೋ ಎತ್ತಿರದ ಒಂದು ದಾನ ಮಾಡ್ಬಿಡೋದು, ಕುಂಟ ಮಗನ ದೇವ್ರಿಗೆ ಒಪ್ಪಿಸ್ಬಿಡೋದು, ಹಿಂಗೆಲ್ಲ ಮಾಡೋದಲ್ಲ. ಚೆನ್ನಾಗಿರೋ ಮಗನ ದೇವ್ರಿಗೆ ಒಪ್ಪಿಸಿ, ಅವನು ಒಳ್ಳೆಯವನಾಗಿ ಒಳ್ಳೆ ಸೇವಕನಾಗ್ತಾನೆ. ಹಲ್ಲೆಲೂಯಾ. ಇವತ್ತೇನು ಗೊತ್ತಾ, ಪ್ರತಿಯೊಂದರಲ್ಲೂ ಕೂಡ ದೇವರಿಗೆ ಒಂಥರ ಇದು ಮಾಡೋದು ಲೆಕ್ಕಾಚಾರ. ದೇವ್ರಿಗೆ ಲೆಕ್ಕಾಚಾರ ಇಲ್ಲೇ ಎಲ್ಲ ಮಾಡೋಕೋಬೇಡಿ, ದೇವ್ರ ಮುಂದೆ ಲೆಕ್ಕಾಚಾರ ಮಾಡೋಕೋಬೇಡ್ರಿ. ಹಲ್ಲೆಲೂಯಾ. ಇಲ್ಲಿ ಸ್ವಾಮಿ ಹೇಳ್ತಾರೆ, ನಿನ್ನ ಹಿತನ ನೀನು ನೋಡ್ಕೋಬೇಡ, ಪರರಹಿತ ನೋಡು. ಪರರಹಿತ ಅಂದರೆ ಹಂಗಳ್ಕೊಂಡು ಇರೋರಿಗೆಲ್ಲ ಕೊಡಿಂತ ಇಲ್ಲ. ಕಷ್ಟದಲ್ಲಿ ಇರೋರಿಗೆ, ದುಃಖದಲ್ಲಿ ಇರೋರಿಗೆ ನೀನು ಒಂದು ಪ್ಲೇಟ್ ಅನ್ನ ಊಟ ಮಾಡೋದು ಅರ್ಧ ಭಾಗ ಮಾಡಿ 2 ಭಾಗ ಮಾಡ್ಕೊತೀನಿ. ನಿಮ್ಮಲ್ಲಿ ಇರೋ ಆಸ್ತಿನೆಲ್ಲ ಮಾರ್ಬಿಡಿ ಹೇಳ್ತಾ ಇಲ್ಲ, ಇರೋರಿಗೆ ಕೊಡಿ ಹೇಳ್ತಾ ಇಲ್ಲ. ಕಷ್ಟದಲ್ಲಿ ದುಃಖದಲ್ಲಿರೋರಿಗೆ ಯೇಸು ಸ್ವಾಮಿ ನಮ್ಮ ಹಿತನ ನೋಡ್ಕೊಂಡು ಅವ್ರು ಬಂದು ಪ್ರಾಣ ಬಿಟ್ರು ಕಣ್ರಿ. ಹಲ್ಲೆಲೂಯಾ. ನೆಕ್ಸ್ಟ್ ಅಲ್ಲಿ ವಾಕ್ಯದಲ್ಲೇ ಬರ್ತದೆ, 6ನೇ ವಾಕ್ಯ ಬಹಳ ಚೆನ್ನಾಗಿದೆ. ಆತನು ದೇವ ಸ್ವರೂಪನಾದರೂ ದೇವರಿಗೆ ಸರಿ ಸಮಾನಾದ ಅಮೂಲ್ಯ ಪದವಿಯನ್ನು ಬಿಡಲನ್ನು ಎಂದೆನಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದರ್ಶನಾದನು. ಹಾಗಾದ್ರೆ ಯೇಸು ಸ್ವಾಮಿ ದೇವರಾಗಿರ್ತಾನೆ. ದೇವ್ರು ಆದ್ಮೇಲೆ ಅವರು ಮನುಷ್ಯರಾಗಿ ಬರ್ಬೇಕಾದ್ರೆ ಎಷ್ಟು ಕಷ್ಟಪಟ್ಟಿರ್ಬೋದು ಲೆಕ್ಕ ಹಾಕಿ. ಭೂಮಿ ಆಕಾಶಗಳ ಒಡೆಯ, ಪರಲೋಕನೇ ಅವ್ರದ್ದು. ಪರಿಶುದ್ಧವಾದ ಲೋಕದಿಂದ ಈ ಪಾಪಿಗಳ ಲೋಕಕ್ಕೆ ಬರ್ಬೇಕಾದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗಿರ್ಬೋದು ಲೆಕ್ಕ ಹಾಕಿ. ಇವತ್ತು ನೀವು ಈ ಮನೇಲಿದ್ದೀರಾ, ನೀವು ಹೋಗ್ಬಿಟ್ಟು ಸ್ಲಮ್ಮಲ್ಲಿ 1 ವಾರ ವಾಸ ಮಾಡಿ. ಅಲ್ಲಿ ಸೊಳ್ಳೆ ಕಚ್ಚೋದು, ಕೊಳಚೆ ವಾಸನೆ, ಕಕ್ಕ ಸಲ್ಲೆ ಮಾಡ್ತಿರ್ತಾರೆ, ಅಲ್ಲೇ ತೊಳಿತಿರ್ತಾರೆ, ಅಲ್ಲೇ ಸ್ನಾನ ಮಾಡ್ತಿರ್ತಾರೆ, ಎಲ್ಲ ಅಲ್ಲಿ 1 ವಾರ ನೀವು ಮಾಡಿ. ನಮಗೆ ಇಲ್ಲಿ ಇದ್ದವರಿಗೆ ಒಂದು ಸ್ಲಮ್ಮಲ್ಲಿ ಹೋಗಿ ವಾಸ ಮಾಡೋಕ್ಕಾಗೋದಿಲ್ಲ. ಆಗ ಪರಲೋಕದ ದೇವರಿಗೆ ಈ ಭೂಲೋಕ ಸ್ಲಮ್ ತರ ಕಣ್ರಿ. ಯಾಕಂದ್ರೆ ಪಾಪ ಅದು ತುಂಬಿ ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಪಾಪ ತಿಳಿಯೋದು ಸ್ಲಮ್ಮು, ನಮಗೆ ಕೊಳಕು ಸ್ಲಮ್ಮು, ಅವ್ರಿಗೆ ಪಾಪ ಸ್ಲಮ್ಮು. ಅಂಥ ಪರಿಶುದ್ಧ ದೇವರು ಈ ಲೋಕಕ್ಕೆ ಮನುಷ್ಯನಾಗಿ ಬರಬೇಕಿದ್ರೆ, ಬಂದು ತನ್ನ ಪ್ರಾಣವನ್ನು ಕೊಡಬೇಕಿದ್ರೆ ಎಷ್ಟು ಆ ದೇವ್ರ ಪದವಿನ ಬಿಟ್ಬಿಟ್ಟು ಬಂದ್ಬಿಟ್ರು ಅವರು. ನಾವಾಗಿದ್ರೆ ನಮ್ಮ ಪದವಿನ ಬಿಡ್ತೀವ? ನಾವು ಗೌಡ್ರು ಮಾತಾಡ್ಬೇಡಿ ಅಲ್ವಮ್ಮ, ಅದು ಈ ಗೌಡ್ರು ಆತಾರಲ್ಲ ಒಳ್ಳೆಯವರು. ನಾನು ಹಿಂಗಾಯ್ತಾ, ನಾನು ಬ್ರಾಹ್ಮಣ, ನಾನು ಒಕ್ಕಲಿಗ ಹೇಳಕ್ ಹೋಗ್ಬೇಡಿ. ಕೊರೋನಾ ಬಂದಾಗ ಎಲ್ಲರೂ ಕ್ವಾರಂಟೈನ್ ಹಾಕಿದ್ರು, ಎಲ್ಲ ಜಾತಿಯವರು. ನಮ್ಮ ಜಾತಿ ಬ್ರಾಹ್ಮಣರು ಕೂಡ ಹಾಕಿದ್ರಲ್ಲಿ. ಹಲ್ಲೆಲೂಯಾ. ಬ್ರಾಹ್ಮಣ, ಲಿಂಗಾಯತ, SC ST ನಾಮಧಾರಿಗಳು ಎಲ್ಲರೂ ಕೂಡ ಅಲ್ಲಿ ಸೇರ್ಕೊಂಡ್ರು ಕ್ವಾರಂಟೈನಲ್ಲಿ. ಒಂದೇ ಅಡಿಗೆ, ಒಂದೇ ಪ್ಲೇಟ್ ಮಾಡಿ ಮೈಲಿಗೆಲ್ಲ ಪೋಚಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಒಂದು ಹೇಳ್ತೀನಿ, ಕೇಳಿಸ್ಕೊಳ್ಳಿ ಅಮ್ಮವರೇ. ಅವರು ದೇವರೇ ಆಗಿದ್ರು ಕೂಡ ಅವರು ದೇವರಿಗೆ ಸರಿಸಮಾನ ಅಮೂಲ್ಯ ಪದ ಬಿಡಲು ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿ ಮನುಷ್ಯರಿಗೆ ಸದರ್ಶನಾದನು. ಮನುಷ್ಯರಿಗೆ ಕಾಣಿಸ್ಕೋಬೇಕಾದ್ರೆ ಅವರು ದಾಸನಾಗಿ ಬಂದ್ರಂತೆ. ನಾನಾಗಿದ್ರೆ ಏನು ಮಾಡ್ತೇವೆ ಗೊತ್ತಾ, ನಾನೇನೋ ದೇವ್ರ ಮಗ ಆಗಿದ್ರೆ ಏನು ಮಾಡ್ತೇವೆ ಗೊತ್ತಾ, ಅಪ್ಪ ನಾನು ನಿನ್ನ ಮಗ ತಾನೆ, ಮನ್ಸೂರು ಸಾಯ್ಬೇಕು ತಾನೆ, ನನಗೆ ಮೈಸೂರು ಅರಮನೆಯಲ್ಲೇ ಜನ್ಮ ಕೊಡೋದು ಹೇಳ್ತಿದ್ದೆ ನಾನಾಗಿದ್ರೆ. ಆದರೆ ಅವ್ರು ಎಲ್ಲಿ ಬಂದು ಹುಟ್ಟಿದ್ರು? ಬರಬೇಕಿದ್ರೆ ರೋಡ್ನಲ್ಲಿ ಅವಳಿಗೆ ಜನ್ಮ ಆಗಿ ಕೊಟ್ಟಿಗೆ ಗೋದಲಿ ಮೇಲೆ ಅವ್ರನ್ನ ಮಲಗಿಸಿ ಕುರಿಗಳ ಬಟ್ಟೆಯನ್ನು ಹಾಕಿ ಅವರಿಗೆ ಇದು ಮಾಡಿಬಿಟ್ಟು ಒದ್ದೆ ಬಟ್ಟೆ ಹಾಕ್ಬಿಡೋದಕ್ಕೆ. ನಾನು ಇನ್ನೊಂದು ಕತೆ ಹೇಳ್ತೀನಿ. ಆ ಗೋದಲಿಯಲ್ಲಿ ಎಜ್ಜದ ಕುರಿ ಮರಿ, ಗಜ್ಜದ ಕುರಿಗಳನ್ನು ಹಾಕುವಂಥ ಕೊಟ್ಟಿಗೆ ಒಳಗಡೆ ಅವ್ರು ಜನಿಸಿರೋದು. ಆ ಮಾಮೂಲಿ ಕೊಟ್ಟಿಗೆಲ್ಲ, ಬಲಿ ಕೊಡೋಂಥ ಕೊಟ್ಟಿಗೆ, ಕುರಿ, ಎಜ್ಜದ ಕುರಿಗಳ ಕೊಟ್ಟಿಗೆ. ಅದು ಇನ್ನೊಂದು ದಿವಸ ಚೆನ್ನಾಗಿ ವಾಕ್ಯ ಕೊಡ್ತೀನಿ. ಗೋದಲಿಯಲ್ಲಿ ಅಲ್ಲಿ ಕೊಟ್ಟಿಗೆ ಒಳಗಡೆ ಜನಿಸಲಿಲ್ಲ ಅವರು. ಜನಿಸಿ ಬಂದ ಮಗುನ ಛತ್ರದಲ್ಲಿ ಜಾಗ ಕೇಳಿದಾಗ ಛತ್ರದಲ್ಲಿ ಜಾಗ ಇಲ್ಲದೇನೆ ಕೊನೆಗೆ ಅಲ್ಲಿ ಕೊಟ್ಟಿಗೆల ಜಾಗ ಇದಪ್ಪ ಹೋಗುತ್ತಂದ್ರು. ನನ್ನ ಸ್ವಾಮಿ ಅಲ್ಲಿ ಕೊಟ್ಟಿಗೆಯಲ್ಲಿ ಸೊಳ್ಳೆಗಳಿರ್ತದೆ ಇಲ್ವಾ, ನೊಣಗಳಿರ್ತದೆ ಇಲ್ವಾ, ಸ್ಮೆಲ್ ಇರ್ತದ ಇಲ್ವಾ, ಅಂತ ಜಾಗದಲ್ಲಿ ನನ್ನ ಸ್ವಾಮಿ ಅವತ್ತು ರಾತ್ರಿ ಕಾಲ ಕಳೆದ್ರು ಕಣ್ರಿ. ಯಾರಿಗೋಸ್ಕರ? ನನಗೋಸ್ಕರ, ನಿನಗೋಸ್ಕರ ಕಣ್ರಿ. ಪದವಿನ ಬಿಟ್ಟು ಕಣ್ರಿ, ದೇವ ಪದವಿಯನ್ನು ಬಿಟ್ಟು ಅವರು ಕೊಟ್ಟಿಗೆ ಒಳಗಡೆ ಮಲಗಿದ್ರು. ಅವರು ತಲೆ ದಿಂಬಿಡೋಷ್ಟು ಜಾಗ ಇಲ್ಲ ಮನುಷ್ಯ ಕುಮಾರನಿಗೆ ತಿಳಿದ್ರು. ಅವರು ಎಲ್ಲ ಕಡೆಗಳಿಂದ ತಿರಸ್ಕಾರ. ಸತ್ಯ ಹೇಳಕ್ ಹೋದಾಗ ನಿಮಗೂ ತಿರಸ್ಕಾರ ಆಗ್ತದೆ. ನೀವು ಇದ್ದಾಗೆ ಹೇಳಿ ನಿಮ್ಮನ್ನ ತಿರಸ್ಕಾರ ಮಾಡ್ತಾರೆ. ನೀವು ನಾಟಕಗಳು, ಡ್ರಾಮಾಗಳು ಆಡಿ ನಿಮ್ಮನ್ನ ನಂಬ್ತಾರೆ, ನಿಮಗೆ ಒಳ್ಳೆ ಹೆಸರು ಬರ್ತದೆ. ಆದರೆ ಅದು ಪರಲೋಕಕ್ಕೆ ಸೇರಿಸೋದಿಲ್ಲ ಕಣ್ರಿ. ಸತ್ಯ ಪ್ರಕರಣದ ಒಂದು ಗಾದೆ ಇದೆ ಲೋಕದಲ್ಲಿ, ಸತ್ಯ ಹೇಳಿದವನು ಸತ್ತು ಹೋದ, ಸುಳ್ಳು ಹೇಳಿದವನು ಸುಖದಲ್ಲಿ ಇದ್ದ ಅಂತೇಳಿ. ಅವ್ರಿಗೆ ಈ ಲೋಕದಲ್ಲಿ ಸುಖ, ಆದರೆ ಸತ್ಯ ಹೇಳಿದವನಿಗೆ ಸ್ವರ್ಗದಲ್ಲಿ ಸುಖ. ಸುಮಾರು ಗ್ರಂಥಗಳಲ್ಲೆಲ್ಲ ಹೇಳ್ತಾರೆ, ಸತ್ತ ಮೇಲೆ ನಾಯಿಯಾಗಿ ಹುಡ್ತಾರೆ, ಹಂದಿಯಾಗಿ ಹುಡ್ತಾರೆ ಅಂತ. ಸುಳ್ಳು ಕಣ್ರಿ. 2 ಜನ್ಮ ಇರೋದು ಸತ್ತ ಮೇಲೆ, ಒಂದು ಸ್ವರ್ಗ, ಒಂದು ನರಕ.
ಪಾಪ ಮಾಡಿದ್ರೆ ನರಕಕ್ಕೆ ಹೋಯ್ತಾ, ಒಳ್ಳೇದು ಮಾಡಿದ್ರೆ ಸ್ವರ್ಗಕ್ಕೆ ಹೋಯ್ತಾ? ಯೇಸು ಸ್ವಾಮಿ ಪಾಪ ಮಾಡಲಿಲ್ಲ. ಆ ಪಾಪ ಮಾಡದಿರುವಂಥ ದೇವರನ್ನ ನಾವು ನಂಬ್ತಾ ಇದ್ದೀವಿ, ನಾವು ಗ್ಯಾರಂಟಿ ಸ್ವರ್ಗಕ್ಕೆ ಹೋಗ್ತೀವಿ. ಆದರೆ ಪಾಪ ಬಿಟ್ಟರೆ ಮಾತ್ರ ಒಂದೇ ಸಲ ಬಿಡೋಕ್ಕಾಗೋದಿಲ್ಲ, ನಿಧಾನಕ್ಕೆ ಬಿಡ್ತಾ ಬನ್ನಿ. ಸ್ವಲ್ಪ ಸ್ವಲ್ಪ ಬಿಡ್ತಾ ಬಂದಾಗ ದೇವರು ಫುಲ್ಲು ಸುತ್ತಾಗ್ಬಿಟ್ರೆ ಈಗೆಲ್ಲ ಕರ್ಕೊಂಡು ಹೋಗ್ಬಿಡ್ತಾರೆ ನಿಮ್ಮನ್ನ, ನಾಳೆ ಪಾಪ ಮಾಡ್ಬಿಡ್ತಾರೆ ಅಂತೇಳಿ. ಅದಕ್ಕೆ ನಿಮ್ಮನ್ನ ಸ್ವಲ್ಪ 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 ಮಾಡ್ತಿರೋವಾಗಲೇ ನಿಮ್ಮನ್ನು ಶುದ್ಧ ಮಾಡ್ಬಿಡ್ತಾರೆ ದೇವರು. ಅಲ್ಲೆಲ್ಲೂಯಾ. ಪ್ರಯತ್ನ ಪಟ್ಟರೆ ನಾವು ಶುದ್ಧರಾಗ್ಬೋದು ಕಣ್ರಿ. ನಮ್ಮ ಅಧಿಕಾರಿಗಳು ಏನು ಹೇಳ್ಕೊಳ್ಳಿ, ನಮ್ಮ ಪಕ್ಕದ ಮನೆಯವ್ರು ಏನು ಹೇಳ್ಕೊಳ್ಳಿ, ಕಾಲು ಕರ್ಕೊಂಡು ಜಗಳ ನೋಡ್ಕೊಬರ್ಲಿ, ದೇವರೇ ನೀನು ನೋಡ್ಕೊಪ್ಪ, ದೇವರೇ ನೀನು ನೋಡ್ಕೊ, ದೇವರೇ ನೀನು ನೋಡ್ಕೊ. ಈ ಮೀನು ನದಿಲೋ ಹೊಳೆಯಲ್ಲೋ ಕೆರೆಯಲ್ಲ ಹೆಂಗಿರ್ತದೆ? ನಿಂತು ಕಾಲಲ್ಲಿ ಇರ್ತದೆ ಅದು? ಕರೆಕ್ಟಾಗಿ ಹೇಳಿ. ಓಡಾಡ್ತದೆ. ಅದು ಜೀವದಲ್ಲಿ ಇದ್ದಾಗಲೂ ಓಡಾಡ್ತಾನೆ ಇರ್ತದೆ. ಅದನ್ನು ತೆಗೆದು ದಂಡೆಗೆ ಹಾಕಿ ತಾರ ಮರ ಓಡಾಡ್ಬಿಟ್ಟು ಅಲ್ಲಿ ಸತ್ತೋಗ್ಬಿಡ್ತದೆ. ಹಂಗೆ ಆಡಬಾರ್ದು, ಆಟ ಆಡ್ತಿದ್ರು ನೋಡಿ. ಅವ್ರು ತಾರ ಮರ ಒದ್ದಾಡೋಂಥ ಕಾಲ ಬರ್ತದೆ. ಈಗಲೂ ಅವರು ನೊಣ 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 ಅಂತ ಓಡಾಡ್ತಿದ್ದಾರೆ. ಯಾರನ್ನ ಸಾಯಿಸ್ಬೇಕು, ಯಾರು ತೊಂದರೆ ಕೊಡಬೇಕು, ಯಾವ ಕೂಲಿ ಅವನಿಗೆ ಎಷ್ಟು ಕಷ್ಟ ಕೊಡಬೇಕು ಅಂತ ನೋಡ್ತಾ ಇದ್ದಾರೆ ಅವ್ರೀಗ. ಅವರು ಮೀನು ಥರ ಬದುಕಿದಾಗಲೂ ನಿಲ್ಲೋದಿಲ್ಲ, ಯಾರಿಗೆ ಕೇಡು ಮಾಡ್ಕೊಂಡು ಕಾಯ್ತಿದ್ದಾರೆ. ಅವ್ರನ್ನ ತೆಗೆದು ಜಡಕ್ಕೆ ಬಿಟ್ಟಾಗ ನಾವು ವಿಲಿ ಒದ್ದಾಡ್ಬಿಟ್ಟು ಸತ್ತೋಗ್ಬಿಡ್ತೀವಿ ನೋಡಿ. ಹಂಗೇನೆ ಮೀನು ಸಾಯೋಕ್ರು ವಿಲಿ ಒದ್ದಾಡ್ತದೆ, ಹಂಗೇನೆ ಇವರು ವಿಲಿ ಒದ್ದಾಡ್ಕೊಂಡೇ ಸತ್ತೋಗ್ಬಿಡ್ತಾರೆ. ಒಂದು ತಿಳ್ಕೊಳ್ಳಿ, ಅನ್ಯಾಯ ಮಾಡಿದವ್ರಿಗೆ ದೇವ್ರ ಶಿಕ್ಷೆ ಇದ್ದೇ ಇದೆ ಕಣ್ರಿ. ದೇವರು ಅವಕಾಶಗಳನ್ನ ಕೊಡ್ತಾರೆ, ಬದಲಾಗು 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 ಬದಲಾಗ್ತಾರೆ. ಬದಲಾಗಲಿಲ್ಲ ಅಂದರೆ ಗ್ಯಾರಂಟಿ, ನಿಮಗೆ ಗ್ಯಾರಂಟಿ ಶಿಕ್ಷೆ ಇದ್ದೇ ಇದೆ. ಆ ಶಿಕ್ಷೆ ಏನು ಗೊತ್ತಾ? ನೀವು ಸಾಯುವಲ್ಲಿವರೆಗೆ ದೇವರು ಅವಕಾಶ ಕೊಡ್ತಾರೆ, ಸತ್ತ ಮೇಲೆ ನಿಮಗೆ ಅವಕಾಶ ಕೊಡೋದಿಲ್ಲ, ಗ್ಯಾರಂಟಿ ನರಕ. ಸಾಯುವಲ್ಲಿವರೆಗೆ ಅವಕಾಶ ಕೊಡ್ತಾರೆ ದೇವರು, ಬದಲಾಗು 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 ಅಂತೇಳಿ. ನಮ್ಮ ದೇವರು ಅಂತ ಒಳ್ಳೆ ದೇವರು ನೋಡಿ. ಇವತ್ತು ದೇವರಿಗೆ ಸೇರಿಸುವ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆ ಅಂತ ಎಣಿಸದೆ, ದೇವರು ಪದವಿನವರು ಬಿಡೋದಿಲ್ಲ ಅಂತ ಹೇಳಲಿಲ್ಲ, ಬಿಟ್ಟು ಬಂದರು. ಇವತ್ತು ಆಫೀಸರ್ಸ್ಗಳಿಗೆ ಎಷ್ಟು ಅಹಂಕಾರ ಇದೆ ಗೊತ್ತಾ? ನಾನು ತಹಸೀಲ್ದಾರು, ನಾನು ಡಾಕ್ಟ್ರು, ನಾನು ಇಂಜಿನಿಯರು, ನಾನು ಆಫೀಸರು. ನಿನಗೆ ದೇವರು ಆ ಆಫೀಸರ್ ಪದವಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೋ. ಇಲ್ಲೋ ನಿನ್ನ ಪರಿಸ್ಥಿತಿ ಏನಾಗ್ತದೆ, ನಾಯಿ ಪಾಡಾಗಿ ಸತ್ತೋಗ್ಬಿಡ್ತೀಯ. ದೇವರಿಗೆ ಗೌರವ ಕೊಟ್ಟು ನಿನ್ನ ಅಧಿಕಾರನ ಕರೆಕ್ಟಾಗಿ ಸತ್ಯಧರ್ಮ ಪ್ರಕಾರ ನಡ್ಸ್ಕೊಂಡು ಹೋಗು. ಇನ್ನೊಬ್ಬರ ಹೊಟ್ಟೆ ಉರಿಸ್ಕೊಂಡು ನಡ್ಸ್ಕೊಂಡು ಹೋದ್ರೆ ನಿಜವಾಗಿ ಆಶೀರ್ವಾದ ಇಲ್ಲ. ಇದು ಸತ್ಯದ ಮಾತು. ನೋಡಿ, ಬೇಕಾದ್ರೆ ಅಧಿಕಾರಿಗಳನ್ನ ನೋಡ್ಕೊಂಡು ಬನ್ನಿ. ಅವ್ರ ಕುಟುಂಬದಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದೇ ಇರ್ತದೆ. ಒಂದು ಹೆಂಡತಿ ಇರೋದಿಲ್ಲ, ಇಲ್ಲ ಮಕ್ಕಳು ಸೇರೋದಿಲ್ಲ, ಇಲ್ಲ ಕುಟುಂಬದಲ್ಲಿ ಸೇರೋದಿಲ್ಲ, ಏನೋ ಪ್ರಾಬ್ಲಮ್ ಇದ್ದೇ ಇರ್ತದೆ ಅವರಿಗೆ. ನೋಡಿ, ಬೇಕಾದ್ರೆ ಅಬ್ಸರ್ವ್ ಮಾಡಿ. ಒಳ್ಳೆ ಅಧಿಕಾರಿಗಳು ಇದ್ದಾರೆ, ಆಡತಕ್ಕಂಥ ಆಟಗಳನ್ನ ಆಡತಕ್ಕಂಥ ಅಧಿಕಾರಿಗಳ ಮನೆನ ಹೋಗಿ ನೋಡಿ. ಊರಿಗೆಲ್ಲ ಹುಲಿಯಾಗಿರ್ತಾನೆ, ಮನೇಲಿ ಮಾತ್ರ ಇಲಿಯಾಗಿರ್ತಾನೆ. ಅಲ್ಲಲ್ಲಿಯ ದಾಸನ ಧರಿಸಿಕೊಂಡು ಮನುಷ್ಯ. ಹೀಗೆ ಆತನು ಆಕಾರದಲ್ಲಿ ಮನುಷ್ಯರಾಗಿ ಕಾಣಿಸಿಕೊಂಡಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನು ಒಂದಷ್ಟು ವಿಧೇಯನಾದನು. ತಗ್ಗಿಸ್ಕೊಂಡ್ಬಿಟ್ರಂತ ದೇವರು. ಯಾವ ಥರ? ಮನುಷ್ಯರಿಗೋಸ್ಕರ ಸಾಯಕ್ಕೂ ರೆಡಿ ಆದ್ರಂತ ಅವರು. ಯಾರು? ಯೇಸು ಸ್ವಾಮಿ. ಇವತ್ತು ನೀವು ದೇವ್ರಿಗೋಸ್ಕರ ಸಾಯಕ್ಕೆ ರೆಡಿ ಇದ್ದೀರಾ? ರೆಡಿ ಅಂತ ಹೇಳ್ತೀರಾ? ಮಚ್ಚೆ ಎತ್ಕೊಂಡ್ಬಂದಾಗಲೇ ಗೊತ್ತು, ಮಳೆ ಎತ್ಕೊಂಡ್ಬಂದಾಗಲೇ ಗೊತ್ತು. ಮನೆ ಕೊಟ್ಟಾಗ ಅದೇ ಎಚ್ಚರದಲ್ಲಿದ್ದಾಗ ಆಗೋದಿಲ್ಲ. ನೋಡಿದ್ರ? ಕೇಳ್ತಾ ಮನೆ ಕೊಟ್ಟಿದ್ದಾಗ ಎತ್ಕೊಂಡ್ಬಿಟ್ಟಿದ್ವಿ, ಎಚ್ಚರದಲ್ಲಿದ್ದಾಗ ಬೇಡ ಅಂತ. ದೇವ್ರಿಗೋಸ್ಕರ ಸಾಯ್ತೀನಿ ಹೇಳ್ತೀವಲ್ಲ. ಆಮೇಲೆ ಸ್ತೋತ್ರ. ನೋಡೋಣ, ಮಚ್ಚಿಲ್ಲ ಅಂಗಳೆಲ್ಲ ಬಂದಾಗ ನೋಡೋಣ. ಅಲ್ಲಲ್ಲಿಯ ಅನ್ಯ ಜನಗಳು ಯೇಸುನ ನಂಬ್ತೇವೆ ಇದು ಹೇಳ್ದಾಗಲೇ ಪ್ರಾಬ್ಲಮ್. ಅಲ್ಲಲ್ಲಿಯ ಒಂದು ವಿಷಯ ತಿಳ್ಕೊಳ್ಳಿ ಪ್ರಿಯರೇ, ಯೇಸು ಸ್ವಾಮಿ ಒಪ್ಪಿಗಿಂತ ತಂದೆಯಾದ ದೇವರಿಗೆ ಗೌರವ ಕೊಟ್ಬಿಟ್ಟು ತನ್ನ ಪ್ರಾಣವನ್ನೇ ಕೊಡ್ಲಿಕ್ಕೆ ರೆಡಿ ಆದರು. ನಾವು ದೇವರಿಗೋಸ್ಕರ, ಇನ್ನೊಬ್ಬ ಮನುಷ್ಯರಿಗೋಸ್ಕರ ಪ್ರಾಣ ಕೊಡೋಕ್ಕೂ ರೆಡಿ ಇರಬೇಕು. ಇದು ಯೇಸು ಸ್ವಾಮಿದ ಗುಣ. ಅಲ್ಲಲ್ಲಿಯ ಸ್ವಲ್ಪ ಬೇಗ ಮುಗಿಸ್ಬಿಡ್ತೀನಿ. ತಗ್ಗಿಸಿಕೊಂಡು ಶಿಲುಬೆ ಮರಣವನ್ನಾದರೂ ಏರಷ್ಟು ವಿಧಾನಾದನು. ಈ ಕಾರಣದಿಂದ ದೇವರು ಅವರ ಅತ್ಯುನ್ನತ ಸ್ಥಾನಕ್ಕೇರಿಸಿ ಎಲ್ಲ ಹೆಸರುಗಳಿಂದ ಶ್ರೇಷ್ಠವಾದ ಹೆಸರನ್ನು ದಯಪಾಲಿಸಿದ್ದಾನೆ. ಯೇಸು ಸ್ವಾಮಿ ತಂದೆ ದೇವರ ಮಾತನ್ನು ಕೇಳಿದಕ್ಕೋಸ್ಕರ ಇವತ್ತು ಎಲ್ಲ ನಾಮಕ್ಕಿಂತ ಮೇಲಾದ ನಾಮ ಆದರು. ಅದಕ್ಕೇನೆ ಯೇಸುವಿನ ನಾಮದಿಂದಲೇ ಎಲ್ಲ ಕೇಳಬೇಕು ಅಂತ ಹೇಳೋದು. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ. ಹಲ್ಲೆಲೂಯ. ಎಲ್ಲ ನಾಮದಲ್ಲಿಯೂ ಮೇಲಾದ ನಾಮ ಯೇಸುವಿನ ದಿವ್ಯ ನಾಮ.
ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಸರ್ವ ಜನರೆಲ್ಲ ಅಡ್ಡ ಬಿದ್ದು ಸ್ತೋತ್ರ ಮಾಡಿ, ಹರುಷದಿಂದ ಆಡುವ ನಾಮ ಹಲ್ಲೆಲೂಯ. ಶ್ರೀ ಯೇಸು ನಾಮ ಅತಿಶಯ ನಾಮ, ಪಾಪಿಗೆ ಹಿಂಪಾದ ನಾಮ. ಶ್ರೀ ಯೇಸು ನಾಮ ಇದೆ ನೋಡಿ, ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ. ಯಾಕೆ ಎಲ್ಲ ನಮಗಿಂತ ಮೇಲೆ ನಾಮ ಆದ್ರು ಗೊತ್ತಾ? ಅವ್ರ ತಂದೆ ದೇವ್ರ ಸ್ವರನ ಕೇಳಿದ್ರು, ತಂದೆ ದೇವ್ರ ಸ್ವರನ ಕೇಳಿದ್ರು. ನಿಜ ಅಲ್ವಾ? ತಂದೆ ದೇವ್ರ ಸ್ವರನ ಯಾರು ಕೇಳಿದ್ರು? ಯೇಸು ಸ್ವಾಮಿ. ಹಾಗೇನೆ ನಾವು ಕೂಡ ತಂದೆ ದೇವ್ರ ಸ್ವರನ ಕೇಳ್ಕೊಂಡು ಯೇಸು ಸ್ವಾಮಿ ವಾಕ್ಯ ಪ್ರಕಾರ ನಡೆದ್ರೆ ಕಣ್ರಿ, ನಿಮ್ಮ ಮನೇಲಿ ಇರ್ತಕ್ಕಂಥ ಎಲ್ಲ ಬಂಧನಗಳು ಬಿಟ್ಟೋಗ್ತದೆ, ನಿಮ್ಮ ಮನೆ ದರಿದ್ರಗಳು ಬಿಟ್ಟೋಗ್ತದೆ, ನಿಮ್ಮ ಮನೆ ಎಲ್ಲ ಮಾಟ ಕೂಟ ಅಂತರ್ಸಂತೃಪ್ತಿ ಬಿಟ್ಟೋಗ್ತದೆ. ಇವತ್ತು ನಾನು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡಿಕೊಂಡು ಇವತ್ತು ಒಂದು 20 ಜನಕ್ಕಾದ್ರೂ ಅನ್ನದಾನ ಮಾಡ್ಲಿಕ್ಕೆ ಇರೋ ಶಕ್ತಿ, ಈಗ ಬಾಡಿಗೆ ಕಟ್ಕೊಂಡು ಹೋಗ್ಲಿಕ್ಕೆ, ಪೆಟ್ರೋಲ್ ಖರ್ಚು ಮಾಡ್ಕೊಳ್ಳೋ ಶಕ್ತಿ, ಅಲ್ಲದ್ರೆ ನನ್ನ ಮನೆ ನಡೆಸಲಿಕ್ಕೆ ಶಕ್ತಿ ಕೊಡ್ತಾರೆ ಯಾರು ಗೊತ್ತಾ? ಯೇಸು ಸ್ವಾಮಿಯ ನಾಮ. ನನಗೆ ಹೊರಗಡೆ ಎಲ್ಲಿ ನಾನು ಬರ್ತಾ ಇಲ್ಲ, ಇಲ್ಲಿ ಯಾರೊಬ್ರು ಪುಣ್ಯಾತ್ಮರು ಮಾತ್ರ ಇಲ್ಲಿಗೆ ಬಾಡಿಗೆ ಕೊಡ್ತಿದ್ದಾರೆ ಅಷ್ಟೇ. ಅವ್ರಿಗೆ ಏನೋ ಒಳ್ಳೇದಾಗಿದ್ದಕ್ಕೆ ಕೊಡ್ತಾರೆ. ಅದು ಬಿಟ್ಟರೆ ಬಾಕಿ ಎಲ್ಲ ಖರ್ಚು ನನ್ನ ಕೈದಾಗ್ತಾ ಇದ್ದೀನಿ. ಯಾವಾಗ ತಿಳ್ಕೊಳ್ಳಿ, ಚಂದ್ರಶೇಖರ್ ಅಂಕಲಿಗೆ ಇಷ್ಟು ಚಿಕ್ಕ ಸಂಬಳ ಆದರೂ ಕೂಡ ದೇವ್ರ ಕಾರ್ಯ ಮಾಡ್ತಾರೆ, ನಿಮ್ಮ ಮನೇಲಿ ಯಾಕೆ ಆಗ್ತಾ ಇಲ್ಲ? ಆಗಬೇಕಾ? ಯೇಸು ಸ್ವಾಮಿ ವಾಕ್ಯ ಪ್ರಕಾರ ನಡೀರಿ. ಯೇಸು ಸ್ವಾಮಿ ವಾಕ್ಯದಲ್ಲಿ ಏನು ನಡೆದಿದೆ ಅದ್ರ ಪ್ರಕಾರ ನಡೀರಿ ನೋಡಿ. ಅಲ್ಲಿ ಸ್ವರ್ಗ ಮೃತ್ಯ ಪಾತಾಳದಲ್ಲಿ ಯೇಸು ಹೆಸರು ಅಡ್ಡವಿದ್ದು ಯೇಸು ಕ್ರಿಸ್ತನ ಒಡೆ ಎನ್ನುವುದು ಪ್ರತಿಜ್ಞೆ ಮಾಡಿ ತಂದೆ ದೇವರಿಗೆ ಗಣವನ್ನು ಸಲ್ಲಿಸೋರು. ಹಾಗಾದರೆ ಯೇಸು ಸ್ವಾಮಿಗೆ ಎಲ್ಲ ಸ್ವರ್ಗ, ಮೃತ್ಯುಲೋಕ, ಈ ಲೋಕ, ಮೃತ್ಯುಲೋಕ ಅಂದರೆ ಭೂಲೋಕ ಮತ್ತು ನರಕ, ಎಲ್ಲ ಕಡೆಗಳಲ್ಲೂ ಕೂಡ ಯೇಸು ಸ್ವಾಮಿನ ಆರಾಧನೆ ಮಾಡ್ತಾರಂತೆ. ಹಾಗೇನೆ ನಮ್ಮನ್ನು ಕೂಡ ತಂದೆಯಾದ ದೇವರು ಯೇಸುವಿನ ಮೂಲಕ ಕೊಟ್ಟ ವಾಕ್ಯ ಪ್ರಕಾರ ನಡೆದ್ರೆ ಇಡೀ ನಿಮ್ಮ ಊರಿನಲ್ಲಿರೋ ಜನಗಳು ನಿಮಗೆ ಗೌರವ ಕೊಡೋಷ್ಟು ಮಟ್ಟಿಗೆ ಆಗ್ತಾರೆ. ವಾಕ್ಯ ಪ್ರಕಾರ ನಡೆದಾಗ, ಸತ್ಯ ಪ್ರಕಾರ ನಡೆದಾಗ ಆಟೋಮೆಟಿಕ್ಕಾಗಿ ಜನಗಳು ನಿಮಗೆ ಗೌರವ ಕೊಡೋ ಸ್ಟಾರ್ಟ್ ಆಗ್ತಾರೆ. ಎರಡನೇದಾಗ ಏನಾಗುತ್ತೆ ಗೊತ್ತಾ? ಆ ವೈನ್ ಸಾಹಸ ಬೇಡ ಅಂತ ಹೇಳ್ತಾರೆ. ನಮ್ಮ ಪ್ರೀತಿಯ ಸಹೋದರ ಒಬ್ಬ ಆನಂದದ ಕೂಡ ಪಾಸ್ಟ್ ಇದ್ದಾರೆ. ಅವರು ವಿಕ್ರಾಂತಲ್ಲಿ ಕೆಲಸ ಮಾಡ್ತಿದ್ದಾರೆ. ಕೆಲಸ ಮಾಡ್ತಾ 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 ಒಂದು ದಿವಸ ನೀವೇನು ಬೇರೆ ಏನು ಕೆಲಸ ಮಾಡ್ತೀರ ಕೇಳಿದಾಗ ನಾ ಚರ್ಚಲ್ಲಿ ಫಾದರ್ ಅಂತ ಹೇಳಿದ್ರಂತೆ. ಅವತ್ತಿಂದ ಅಲ್ಲಿರೋರೆಲ್ಲ ಗೌರವ ಕೊಡೋ ಸ್ಟಾರ್ಟ್ ಮಾಡ್ಬಿಡುತ್ತೆ. ಯಾಕೆ? ಅವನ ನಡತೆ ಅಲ್ಲಿ ಚೆನ್ನಾಗಿತ್ತು. ಹಾಗೆಯೇ ನಿಮ್ಮ ನಡತೆ ಚೆನ್ನಾಗಿದ್ರೆ ನಿಮ್ಮ ಕುಟುಂಬದಲ್ಲಿ ಬೆಲೆ, ನಿಮ್ಮ ಊರಿನಲ್ಲಿ ಬೆಲೆ, ನಿಮ್ಮ ಕೆಲಸ ಜಾಗದಲ್ಲಿ ಬೆಲೆ. ನೀವು ಸತ್ಯ ಪ್ರಕಾರ ನಡೆದು ನಿಮ್ಮನ್ನು ಯಾರಾದರೂ ಗೋಳಿಕೊಂಡ್ರೆ ಅದ್ರ ಪ್ರತಿಫಲ ಅವ್ರು ತಿಂತಾರೆ, ಅದು ಬೇರೆ ಪ್ರಶ್ನೆ. ಆದರೆ ಸತ್ಯ ಪ್ರಕಾರ ನಡಿಲಿಕ್ಕೆ ಮಾತ್ರ ನಾವು ಪ್ರಯತ್ನ ಪಡಲೇಬೇಕು ಬೇರೆ. ಹಾಗಾದರೆ ಯೇಸು ಸ್ವಾಮಿ ಗುಣಗಳು ಎಷ್ಟು ಅಂತ ಹೇಳಿದ್ರೆ ನಾನು ಇವಾಗ ಪ್ರೀತಿ, ಪರಿಶುದ್ಧತೆ, ಕ್ಷಮಾಪಣೆ, ತಗ್ಗಿಸ್ಕೊಳ್ಳೋದು, ಮತ್ತು ಇನ್ಯಾವುದು ಪದವಿನ ಬಿಡೋದು, ಇದೆಲ್ಲ ನಾವು ಈ ಥರ ಗುಣಗಳಿದೆ ನೋಡಿ. ಇಂಥ ಗುಣಗಳನ್ನ ನಾವು ವಾರ ಹಾಕಿಬಿಡ್ತಾ ಅದ್ರ ಪ್ರಕಾರ ನಡೆದ್ರೆ ದೇವರ ನಾಮನ ಮಹಿಮೆಪಡಿಸ್ಬೋದು. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವ. ಪರಲೋಕ ತಂದೆ ಪ್ರಭು ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮ ಸಂಘಟನೆ ಇಷ್ಟು ದಿವಸದವರೆಗೆ ವಾಕ್ಯ ಕೊಡ್ಲಿಕ್ಕೆ ನೀವು ಕೃಪೆ ಕೊಡಿಸಬೇಕಾಗಿ ಸ್ತೋತ್ರ ಮಾಡ್ತೇವೆ ಸ್ವಾಮಿ. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸಪ್ಪ. ಅಪ್ಪ, ಯೇಸು ಸ್ವಾಮಿಯ ಗುಣ ಪರಿಶುದ್ಧತೆ, ಪ್ರೀತಿ, ಕ್ಷಮಿಸುವಿಕೆ, ತಾಳ್ಮೆ, ಸಮಾಧಾನ, ಪದವಿನ ಬಿಟ್ಟಂಥದ್ದು, ತಗ್ಗಿಸಿಕೊಳ್ಳುವಂಥದ್ದು, ದಾಸನ ರೂಪ ಧರಿಸಿರ್ತಕ್ಕಂಥದ್ದು ಸ್ವಾಮಿ, ಮತ್ತು ಪರರಹಿತವನ್ನು ನೋಡಿರತಕ್ಕಂಥ ಸ್ವಾಮಿ, ಇನ್ನೊಬ್ಬರನ್ನ ಶ್ರೇಷ್ಠವಾಗಿ ನೋಡಿದ ಸ್ವಾಮಿ, ಪಕ್ಷಪಾತ ಮಾಡಿಲ್ಲ ಸ್ವಾಮಿ, ಎಲ್ಲ ಜಾತಿ ಜನಾಂಗಕ್ಕೂ ದೇವರಾಗಿ ಬಂದರು ಸ್ವಾಮಿ, ಶಿಷ್ಯಂದ್ರ ಕಾಲು ತೊಳೆದ್ರು ಸ್ವಾಮಿ, ತನ್ನನ್ನು ತಗ್ಗಿಸ್ಕೊಂಡ್ರು ಸ್ವಾಮಿ. ಇದೇ ಗುಣಗಳನ್ನು ನಾವು ಬೆಳೆಸ್ಕೋಬೇಕು ಸ್ವಾಮಿ. ವಾರ ವಾರ ಸಭಾಪಾಲಕರುಗಳು ಕೊಡುವಂಥ ವಚನ ಪ್ರಕಾರ, ಯೇಸುವಿನ ವಚನ ಪ್ರಕಾರ ನಡೆದು ನಾವು ದೇವರ ರಾಜ್ಯಕ್ಕೆ ಮತ್ತು ದೇವರ ಮಹಿಮೆ ಪಾತ್ರರಾಗೋ ಪ್ರೇರೆ. ಅಪ್ಪ, ಈ ಸಮಯದಲ್ಲಿ ಕರ್ತನ ಆಶ್ರಯಿಸಪ್ಪ. ಯೇಸು ಸ್ವಾಮಿಗೆ ಎಲ್ಲ ನಾಮಕ್ಕಿಂತಲೂ ಮೇಲಾದ ನಾಮ ಕೊಟ್ಟಾಗೆ ಸ್ವಾಮಿ, ಭೂಲೋಕದಲ್ಲಿರೋ ಜನಗಳು ನಿನ್ನನ್ನು ಆರಾಧಿಸುವಂಥ ಮಕ್ಕಳಿಗೆ ಗೌರವ ಕೊಡುವಂತೆ ಮಾಡಪ್ಪ. ನೀನು ಮಾಡುವಂಥ ಕಾರ್ಯಕ್ಕಾಗಿ ಸ್ತೋತ್ರ. ಯೇಸುವಿನ ಕೃಪೆಯುಳ್ಳ ನಾಮದಲ್ಲಿ ತಂದೆ, ಆಮೇನ್ ಆಮೇನ್ ಆಮೇನ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ, ಕೃಪೆ ನಡೆಸಿ.